ತಂಗಿನೂ ವಿಡಿಯೋ ಮಾಡ್ತಿದ್ದಾಳೆ. ಕುರುಬನ ರಾಣಿನೇ ಒಂದು 51,000 ಬತ್ತು. ಇದು 25. ಮತ್ತೆ ಎಲ್ರಿಗೂ ಹಾಯ್ ಹೇಳು. ಮಾಡ್ತಾ ಆಟೋಗೆ ಬಂದು ನೋಡಿ 70 ರೂಪಾಯಿ. ಈ ವಿಡಿಯೋ ಮಾಡಿ ಯಾಕೋ ಇಸ್ಕೋತಾ ಇಲ್ಲ. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. 5 ಗಂಟೆ 5 ನಿಮಿಷನೋ ಏನೋ ಆಗಿದೆ. ಇವಾಗಲೂ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೂ ಇಲ್ಲ, ನಾನು ಒಬ್ಬಳೇ ನಮ್ಮ ಮನೆ ಬಾಗಿಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಳಗಡೆ ಹಚ್ಚಿದ್ದಾರೆ. ನಾವು ಇವಾಗ ಬಿಟ್ಟಕ್ಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಚಾಂದು ಅಮ್ಮ 2 ಸಲ ಅಪ್ಪಾಜಿ ಬೈಕಲ್ಲಿ ಕರ್ಕೊಂಡು ಹೋಯ್ತು. ನನ್ನ 3ನೇ ಸಲ ಬರುತ್ತೆ ಇವಾಗ ನಾನು ಹೋಗಬೇಕು. ಸೊ ನನ್ನ ನಿನ್ನೆ ವ್ಲಾಗಲ್ಲಿ ನೋಡಿರ್ತಾರೆ ಯಾವ ಥರ ರೆಡಿಯಾಗಿದ್ದೀನಿ ಅಂತ. ಒಳಗೆ ಪಾಕ್ಲಕ್ಕು ಬರ್ತೀವಿ. ಅನ್ನ ಮಾಡಾಯ್ತಂತೆ, ಊಟ ಮಾಡು. ಈಗ 5 ಗಂಟೆ 9 ನಿಮಿಷ. ಬಾಕ್ಲಕ್ಕೊಂಬಬೇಕು. ಓನೆಲ್ಲೇ ಬಿಟ್ಬಿಟ್ಟು ಹೋಯ್ತಾ ಇದ್ದೀವಿ ಫ್ರೆಂಡ್ಸ್. ಯಾಕಂದರೆ ಹೆವಿ ಬಿಸಿಲು, ಬೆಟ್ಟ ಹತ್ತಬೇಕು. ಆ ಫ್ಯಾನ್ ಹಾಕೊಂಡು ಮನಿಕೊಳ್ಳವ, ಬೆಟ್ಟ ಹತ್ತಬೇಕು ಆಗಲ್ಲ ಅಂತ ಹೇಳಿ ಆಚೆ ಕಡೆಯೇ ಫುಲ್ ಕತ್ಲೆ ಇದೆ. ಅವ ಬರವಿಲ್ಲ. ಹಾಯ್ ಮಾಡವ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಅಲ್ಲಿನ ತಂಗಿದ್ದಾರೆ. ಹಾಗೆ ತಂದ್ರೆಗೆ ಹೋದ್ಮೇಲೆ ಅಲ್ಲೆಲ್ಲ ಏನಾಗುತ್ತೆ ನೋಡೋಣ ಇವತ್ತು. ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಓಕೆನಾ ಫ್ರೆಂಡ್ಸ್? ಪಾಪ ನಮ್ಮ ಅಪ್ಪಾಜಿ 3 ಸಲ ನಮ್ಮನ್ನ ದೇವಿ ತಂದ್ರೆಗೆ ಬೈಕಲ್ಲಿ ಪಿಕಪ್ಪು ಡ್ರಾಪು ಮಾಡ್ತು. ಫಸ್ಟು ಅಮ್ಮನ್ನ, ಆಮೇಲಿಂದ ಚಾಂದುನ, ಪಾಪುನ. ಫಸ್ಟು ಚಾಂದುನ ಅನಿಸುತ್ತೆ, ಚಾಂದು ಪಾಪು, ಆಮೇಲೆ ಅಮ್ಮ, ಲಾಸ್ಟು ನಾನು. ಎಲ್ಲರ ಕೈಯಲ್ಲಿ ಹಾಯ್ ಹೇಳಿಸ್ದೆ. ಅಲ್ಲೂ ಆ ಕಡೆ ಬಸ್ ಸ್ಟಾಪಲ್ಲಿ ತುಂಬ ಜನ ಇದ್ದರು. ನಾವು ಹೋಗಿ 1/4 ಗಂಟೆಗೆ ಬಸ್ ಬಂತು. 5:45ಗೇನೋ ಬಂತು, 5:15 ಬಸ್ಸು. ಅಕ್ಕಪಕ್ಕದಲ್ಲಿರೋರ್ನ ಯಾರನ್ನೂ ಕ್ಯಾಪ್ಚರ್ ಮಾಡಲಿಲ್ಲ. ಕೃತು ಮನಸ್ಕೊಂಡಿದ್ದಾಳೆ. ಅವಳು ಸರ ತೆಗಿ ಅಂತ ಹೇಳಿ ಹಠ ಮಾಡಿ ಸರನ ತೆಗಿಸ್ತಾ ಇದ್ದ. ನಾವು ಮಾತಾಡಿ ತುಂಬ ಕಾಮಿಡಿಯಾಗಿತ್ತು, ನಿಮಗೂ ಕೂಡ ಎಂಟರ್ಟೈನ್ ಆಗಿರೋದು. ಬಟ್ ಏನಂದರೆ ಅಲ್ಲಿ ಸಾಂಗ್ ಹಾಕೋಬಿಟ್ಟಿದ್ರು. ಅದು ತುಂಬ ಚೆನ್ನಾಗಿ ಸಾಂಗು ಕೇಳ್ತಾ ಇತ್ತು. ಇನ್ನು ಕಾಪಿರೈಟ್ ಅಥವಾ ಕಾಪಿ ಸ್ಟ್ರೈಕ್ ಬಂದುಬಿಡುತ್ತೆ ಅಂತ ಹೇಳಿ ಒರಿಜಿನಲ್ ವಾಯ್ಸ್ನ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸಮ್ಟೈಮ್ಸ್ ಯೂಟ್ಯೂಬರ್ಸ್ಗೆ ಈ ಥರ ಸಮಸ್ಯೆಗಳಾಗ್ತಾ ಇರುತ್ತೆ. ಪಬ್ಲಿಕ್ ಪ್ಲೇಸಲ್ಲಿ ವಿಡಿಯೋ ಮಾಡಬೇಕಾದ್ರೆ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಸಲ ನಾನು ನಮ್ಮ ಮನೇಲಿ ಇದ್ದರೂ ಕೂಡ ನಂಗೆ ವಿಡಿಯೋ ಮಾಡೋಕ್ಕಾಗ್ತಾ ಇರಲ್ಲ. ಬಿಕಾಸ್ ದೇವಸ್ಥಾನದಲ್ಲಿ ಅಷ್ಟು ಸೌಂಡ್ ಕೊಟ್ಬಿಟ್ಟಿರ್ತಾರೆ. ಏನೂ ಮಾಡೋ ಹಾಗಿಲ್ಲ. ಬೇರೆಯಿಂದ ಮುಂದೆ ಯಾವರು ಅಂತ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬೇರೆಯಿಂದ ಮುಂದೆ ಅಂತ ಗೊತ್ತು. ಸೊ ಟ್ರೈನ್ ಬರುತ್ತೆ ಅಂತ ಹೇಳಿ ಗೇಟ್ ಹಾಕಿದ್ರು. ಹಾಗಾಗಿ ನಾನು ಟ್ರೈನ್ ನೋಡಿಕೊಂಡು ಕೂತಿದ್ದೆ ಎಳೆ ಮಕ್ಕಳು ಥರ. ಕೃತುಗೆ ಟ್ರೈನ್ ನೋಡೋದು ಅಂದರೆ ತುಂಬ ಇಷ್ಟ. ಬಟ್ ಕೃತು ಮಲ್ಕೋಬಿಟ್ಟಿದ್ದು, ಏಳ್ಸೋದು ಬೇಡ ಅಂತ ಹೇಳಿಸಿದ್ರು. ಅದು ನೀನೇನೇನ ಹಾಕೋತಿ ಅದನ್ನು ನನಗೂ ಹಾಕಮ್ಮ ಔಸಿ ಅಂತ ಚಿನ್ನು ತುಟಿ ಕ್ಲೋಸ್ ಮಾಡ್ತೀನು. ಅಲ್ಲೇ ಬಿಟ್ಬಿಟ್ಟು ಬರೋದ ಬೆಟ್ಟದ 7 ಗಂಟೆ 8 ನಿಮಿಷ ಇದೆ. ನಾವು ಆಲ್ರೆಡಿ KR-ಪೇಟೆ ರೀಚ್ ಆದು. ಸೊ KR-ಪೇಟೆಯಿಂದ ಇವಾಗ ಶ್ರೀರಂಗಪಟ್ಟಣ ಬಸ್ ಹತ್ತು ಕೂತಿದ್ದೀವಿ. ಇದು ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿಂದ ಫಸ್ಟು ಬೆಟ್ಟಕ್ಕೆ ಹೋಗಿ ಬೆಟ್ಟದಿಂದ ಪೂಜೆ ಮಾಡಿಸ್ಕೊಂಡು ಆಮೇಲೆ ಮತ್ತೆ ಶ್ರೀರಂಗಪಟ್ಟಣಕ್ಕೆ ಬಂದು ಅಲ್ಲೂ ಅಣ್ಣ ತಮ್ಮದಿರು, ಬೆಟ್ಟದಲ್ಲಿರೋರು ಅಣ್ಣ, ಕೆಳಗಡೆ ಶ್ರೀರಂಗಪಟ್ಟಣದಲ್ಲಿರೋರು ತಮ್ಮ. ಒಂದು ಹತ್ರ ನಮ್ಮ ಬೆಟ್ಟದಲ್ಲಿರೋ ದೇವರು ಮೇಯ್ನು. ಅಲ್ಲಿ ಪೂಜೆ ಮಾಡ್ಸೋಣ. ನಾನು ತೋಷು ಹೇಗೆ ಕಾಣ್ತಾ ಇದ್ದೀನಿ. ನಮ್ಮ ಪಾಪು ಹೇಗೆ ಕಾಣ್ತಾಳೆ? ನೀನು ಹೇಳ್ತೀನಿ. ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ. ನಾನು ಹಾಂ, ಏನು ಹೇಳಬೇಕು? ಮುದ್ದು ನಾನು ಚಂದ ಮುಂದೆ ಚೆನ್ನಾಗಿ ರೆಡಿಯಾಗಿರೋದು. ಯಾರು ಚಿರೋ? ಕೃತು ರಾತ್ರಿ ಸುತ್ತ ಮಲಗಿಸ್ಕೊಳ್ಳಲ್ಲ. ಬೇಡ ಹೋಗೋಣ. ಮನೆಗೊಳಗೆ ಬರ್ತೀನ ಆಮೇಲೆ ಆಮೇಲೆ ಇಲ್ಲೇ ಹಿಂದೆ ಕೂತಿದ್ವು. ಮೇಕಿತ್ತು ಕ್ಯಾಮ್ರಾ ಕಾಣಿಸ್ತು. ಶ್ರೀರಂಗಪಟ್ಟಣಕ್ಕೆ ಬಂದು ಹೆವಿ ಸೌಂಡು. ಇಲ್ಲಿ ಈಗ 8 ಗಂಟೆ 9 ನಿಮಿಷ ಆಗೈತೆ. TC ಕೇಳಕ್ಕೆ ಹೋಯ್ತಾಯ್ತು ನಮ್ಮ ಅಪ್ಪಾಜಿ. ನಮ್ಮ ಕೃತಜ್ಞ ನೋಡಿ ಚೇರಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ನಾನು ಎಷ್ಟು ಜೋರಾಗಿ ಕಿರಿಸ್ತಾ ಇದ್ದೀನಿ ಗೊತ್ತಾ, ಸೌಂಡು ಇಲ್ಲಿ ಮಾತಾಡೋದು ಕೇಳಿಸಲ್ಲ ಅಂತ ಹೇಳಿ. ನಮ್ಮ ಅಪ್ಪಾಜಿ ನೋಡಿ ಪ್ಯಾಂಟು ವೈಟ್ ಶರ್ಟ್ ಹಾಕೊಂಡು ಮಿಂಚ್ತಾ ಐತೆ. ನಮ್ಮ ಅಮ್ಮ ನನ್ನ ತಂಗಿ ಸೀರೆ ಹಾಕೈತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ. 9:30ಗೆ ಬಸ್ ಇರೋದು. ಬೆಟ್ಟಕ್ಕೆ ಆಟೋದವರು 350 ಹೋಗೋದೇ ಏನು ನಡ್ರಿ 350 ರೂಪಾಯಿ ಕೇಳ್ತವ್ರೆ. ಈ ಶ್ರೀರಂಗಪಟ್ಟಣದಿಂದ ಬೆಟ್ಟ 7 ಕಿಲೋಮೀಟ್ರ್ ಇದೆ. 400 ರೂಪಾಯಿ ಕೇಳ್ತವ್ರೆ. ನಾವು 300 ರೂಪಾಯಿ ಕೊಡಿ ಅಂದರೆ 350 ಕೊಡಿ ಅಂತಿದ್ದಾರೆ. ಸರಿ ಇವಾಗ ಬನ್ನಿ ಆಟೋದಲ್ಲಿ ಹೋಗೋಣ. ಎಲ್ಲ ಆದಮೇಲೆ ಮೀನು
ಲಕ್ಕಿ ಮಾಡಲ್ಲ, ಅದೇ ಬೇರೆ ಸಾಂಗ್. ಆ ಸಾಂಗಿಗೆ ಡ್ಯಾನ್ಸ್ ಕಲ್ತಿದ್ವಲ್ಲ ಆ ಸಾಂಗ್ನೇ ಮಾಡ್ತೀವಿ. ವಿಡಿಯೋ ಮಾಡ್ಕೊಡಿ ಚೆನ್ನಾಗಿ. ಚೆನ್ನಾಗಿ ಅಂದ್ರೆ ಹಂಗೆ ನನ್ನ ವಿಡಿಯೋ ಫೋಟೋಸ್ ಎಲ್ಲ ತೆಗೆದು ಅದೇನಾದ್ರು ಫೋಟೋ ತಗೋತೀಯ ಸುಂದರ, ನೀನು ಫೋಟೋ ತೆಗ್ದು ನನಗೆ ಇದು ಬೇಜಾರಾಗೋಯ್ತು. ಹೊಸ ಸೀರೆ ತಾನೆ. ನೀವು ಸುಮಾರು ಸಲ ವೆಯ್ಟ್ ಮಾಡಿದ್ದೀರಲ್ಲ ಯಾವುದಕ್ಕೂ ಹೋದಾಗ ಬಿಟ್ಟಿಲ್ಲ ಅಂಗಡಿ ವೆಯ್ಟ್ ಮಾಡಿದ್ದೆ. ಆ ಬೆಟ್ಟದ್ದು ಕ್ಲಿಪ್ಪಿಂಗ್ ತಗೋ, ಬೆಟ್ಟ ಕಾಣಿಸ್ತದಲ್ಲ ಅವಾಗ. ಕಾಣಲ್ಲ ಇನ್ನು ಮುಂದಕ್ಕೆ ಹೋದ್ಮೇಲೆ ತಗೋ. ಈ ಕಡೆ ನಡಕ ತಂಗಿನೂ ವಿಡಿಯೋ ಮಾಡ್ತಿದ್ದಾಳೆ ಫ್ರೆಂಡ್. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಹಾಕೋಕ್ಕೆ ನಾನು ಹೇಳಿದ್ದೀನಿ ಅವಳಿಗೆ, ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡೋಕ್ಕಂತ. ಸೊ ನಾವು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ, ಯಾಕಂದರೆ ಮೆಟ್ಲೆಲ್ಲ ಹತ್ತಿ ಎಲ್ಲ ಹೋಗೋದು, ಬಿಸಿಲು ಬಂದ್ಬಿಡುತ್ತೆ, ಪಾಪು ಇದ್ದಾಳೆ ಆಗಲ್ಲ ಅಂತ ಹೇಳಿ. ಹಾಂ, ಇಳಿಯಕ್ಕೆ ಈಸಿ ಆಗುತ್ತೆ. 7 ಕಿಲೋಮೀಟರ್ಸು ಒಂದು ಬಸ್ ಸ್ಟಾಪಿಂದ ಇಲ್ಲಿಗಷ್ಟೇ. ನೋಡಿ ಹೆಂಗಿದೆ ಬೆಟ್ಟ ಅಂತ ಹೇಳಿ. ಮತ್ತು ಯಾವುದೇ ಪ್ರಾಣಿಗಳಿಲ್ಲ ಅಷ್ಟೇ. ಇರುತ್ತೆ ಪ್ರಾಣಿಗಳು. ನೀನೇ ಇದೆಯಲ್ಲ. ಇಲ್ಲಿ ಯಾವ ಪ್ರಾಣಿ ಇರ್ತೇವೆ? ಪ್ರಾಣಿ ಇದ್ರೆ ಓಡಾಡ್ತಾರ? ಕಾಡು ಪ್ರಾಣಿಗಳನ್ನು ನೋಡಲ್ಲ. ಇದ್ರೊಂದು ಹಾವಿರ್ಬೋದೇನೋ ಅಷ್ಟೇ. ಒಂದು 10 ಅಪ್ಪಾಜಿ ಪ್ರಾಣಿ ಅಪ್ಪಾಜಿ ಇಲ್ಲಿ ಕಾಡಲ್ಲಿ ಇಲ್ಲಿ ಯಾವ ಪ್ರಾಣಿ ಇರ್ತಾವ? ಸುಮ್ಮನೆ ಇದ್ರೆ ನವಿಲು ಹಾವು ಇರಬೇಕು. ನಾನ್ ವೆಜ್ ಪ್ರಾಣಿ ಇರಲ್ಲ, ವೆಜ್ ಪ್ರಾಣಿ ಇರುತ್ತೆ. ಕರೆಕ್ಟಾ? ಒಂದೆರಡು ಬಿಡ್ಬೇಕಿತ್ತು ಅಂತ ದೊಡ್ಡ ಬೆಟ್ಟ. ನೋಡು ಅಲ್ಲೆಲ್ಲ ಹೆಂಗೆ ಕಾಣ್ತೈತಿ ಈಗ ಟಾಪಿಂದ. ಏನು ಅಷ್ಟೇನು ಟಾಪಲ್ಲಿ ಈಗ ನಾವು ಮೆಟ್ಲು ಹತ್ತದಾಗಿದ್ರು ಗೊತ್ತಾಗೋದು. ಏನು ಮಾಡ್ತಾ ಇದೆಯಮ್ಮ? ನಿನ್ನೆ ಝೂಮಲ್ಲಿ ತೆಗಿ. ಒಂದಿನಕ್ಕೆ ಸ್ಟೋರೇಜ್ ಅಂದರೆ ನಾವು ಡೈಲಿ ವೇಸ್ಟು ಎಂತ ಕೇಳು, ಸ್ಟೋರೇಜ್ ಇರಲ್ಲ ಅದ್ರಲ್ಲಿ. ಐನು ಮತ್ತೆ ಏನು ಮಾಡೋಕ್ಕೆ ನಿಮಗೆ? ನನಗೆ ಆರೆಂಜ್ ಕಲರ್ ತಗೊಳ್ಳು. ಅದು ಡ್ರೀಮ್ ತಗೋಬೇಕು ಅಂತ, ನನ್ಗೆ ವಿಡಿಯೋ ಮಾಡೋಕ್ಕಲ್ಲ, ಓನ್ಲಿ ಪರ್ಸ್ನಲ್ ಯೂಸ್ಗೆ. ಕೃತಂಗ್ ಪಿಂಕ್ ಕಲರ್ ಬೇಕಂತ. ನಂಗೆ ಆರೆಂಜ್. ಬಂದಿದ್ದೀವಿ ನೋಡಿ, ವೆಂಕಟರಮಣ ಸ್ವಾಮಿ ದೇವಾಲಯ, ಕರಿಘಟ್ಟ, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ. ದೇವಸ್ಥಾನ ಇನ್ನೂ ಓಪನ್ ಆಗಿಲ್ಲ. ಇಲ್ಲಿ ಮಕ್ಳುಗಳೆಲ್ಲ ಎಲ್ಲೋ ಬರ್ತಾ ಇದ್ದಾವೆ. ಅಲ್ಲೇನೋ ಸ್ವಲ್ಪ ಪಾರ್ಕ್ ಥರ ಇರ್ಬೋದೇನೋ. ಕೃತಜ್ಞ ಅಲ್ಲೇ ಕರ್ಕೊಂಡು ಹೋಗುವಂತ ಇದು ಮಾಡ್ತಾಯಿದ್ರು. ನಮ್ಮ ಅಪ್ಪಾಜಿ ಕರ್ಕೊಂಡೋಗಿ ಕಬ್ಬುನ ಜ್ಯೂಸ್ ಕೊಡಿಸ್ಕೊಬಂದೈತೆ. ಇವಳು ನೋಡು, ಫೋಟೋ ತೆಗಿ ಅಂತ ಟಾರ್ಚರ್ ಕೊಡ್ತಾವಳೆ. ಗೈಸ್ ತೆಗ್ದಿದ್ಯಾ? ನನ್ನವ್ಯಾರು ತೆಗಿತಾರೆ, ನಾನು ಇನ್ನೂ ರೀಲ್ಸ್ ಮಾಡಬೇಕಲ್ಲ. ದೇವಸ್ಥಾನಕ್ಕೆ ಬಂದರೂ ನೆಮ್ಮದಿ ಇಲ್ಲ ಗೈಸ್ ನನಗೆ. ಪಾರ್ಕ್ ಥರ ಇದೆ, ಇದಕ್ಕೆ ಟಿಕೆಟ್ ಬೇರೆ ತಗೋಬೇಕಂತೆ. ಕೃತು ಹಠ ಮಾಡ್ತಿದ್ಲು ಅಂತ ಹೇಳಿ ನಮ್ಮ ಅಮ್ಮ ಹೋಯಿತು. ಅಪ್ಪಾಜಿ ಇಲ್ಲೇ ನಿಂತೈತೆ. 7 ಕಿಲೋಮೀಟ್ರಿಗೆ 350 ರೂಪಾಯಿ ದುಡ್ಡು ತೊಗೊಬಿಟ್ರು. ಏನೂ ಮಾಡೋಂಗಿಲ್ಲ. ಎಷ್ಟು ತೊಗೊಂಡ್ರೆ ಟಿಕೆಟ್ ಗೊತ್ತಿಲ್ಲ. ಇಲ್ಲಿ ಏನೂ ಇಲ್ಲ, ಒಂದೆರಡು ಏನೋ ಇದೆ ಆಟ ಆಡೋದಷ್ಟೇ. ಅಲ್ಲಿ ನೋಡಿ ಕೃತು ಆಟ ಆಡ್ತಾವಳೆ. ಅಲ್ಲಿ ನೋಡಿ ಕೃತಜ್ಞನೂ ನಮ್ಮಮ್ಮನೂ ಆಟ ಆಡ್ತಾರೆ. ಇನ್ನೇನಿಲ್ಲ, ಎಲ್ಲ ಆಟ ಆಡೋದು, ಒಂದೆರಡು ಜೋಕಾಲಿ ಅವೆ ಅಷ್ಟೇ. ಇನ್ನೇನು ಬೆಟ್ಟ ಥರ ಏನಾದ್ರು ಇದೆಯೇನೋ ಹೋಗೋದು, ಅದಕ್ಕೆ ಟಿಕೆಟ್ ತೊಗೊಂಡು ಹೋಗಬೇಕು. ಅಲ್ಲಿ ಏನದೇ ನೋಡೋಕ್ಕೆ. ಅವಳು ಫೋಟೋ ತೆಗಿ ಅಂತ ನನಗೂ ತೆಗ್ದು ಬೇಜಾರು. ಅಷ್ಟು ತೆಗ್ದಿದ್ದೀನಿ. ನಾನು ಫೋಟೋ ತೆಗೆಸ್ಕೊಂಡಿದ್ದೀನಿ. ಎಷ್ಟು ಗಂಟೆಗೆ? 9 ಗಂಟೆಗೆ ಓಪನ್ ಇರಬೇಕೇನೋ ಟೆಂಪಲ್. ಅಷ್ಟರಲ್ಲಿ ಒಂದೆರಡು ರೀಲ್ಸ್ ಮಾಡಿಬಿಡ್ತೀನಿ. 10 ಗಂಟೆ 15 ನಿಮಿಷ ನಾವು ಇಷ್ಟೊತ್ತು ತನಕ ಫೋಟೋ ಮತ್ತು ರೀಲ್ಸ್ ಮಾಡ್ತಾಯಿದ್ದೋ. ನನಗೆ ನಾನು ಕಲ್ತಿರೋ ಡ್ಯಾನ್ಸ್ನೇ ಮರ್ತ್ಕೊಬಿಟ್ಟಿದ್ದೀನಿ. ಅದೇ ಡ್ಯಾನ್ಸು ಶಾರ್ಟ್ ವೀಡಿಯೋ ಮಾಡೋಕ್ಕೆ ಹೋದರೆ ಕುರುಬನ ರಾಣಿನೇ ಒಂದು 7-8 ಟೇಕ್ ತೊಗೊಂಡಿದ್ದೀನಿ. ಹಂಗೂ ಕರೆಕ್ಟಾಗಿ ಬರಲಿಲ್ಲ, ಸುಮಾರಾಗಿ ಬಂತು. ಬಿಸಿಲು ಆಲ್ರೆಡಿ ಹೊಡಿತಾ ಐತೆ, ಮತ್ತು ನಂಗೆ ಹೊಟ್ಟೆ ಬೇರೆ ಹಸ್ವಾಯ್ತಾ ಇದೆ. ನನ್ನ ತಂಗಿ ಫೋಟೋ ತೆಗ್ದು ಸಾಕಾಯ್ತು. ಯಾವುದು ಚೆನ್ನಾಗಿಲ್ಲ ಅಂತಾಳೆ. ಅದೇನಾದ್ರು ಫೋಟೋ ತೆಗಿಯೋದು ನಾನು ತಾನೇ.
ನಮ್ಮ ಕೃತು ಇನ್ನೂ ಪಾರ್ಕಲ್ಲಿ ಆಟನೇ ಆಡ್ತಾವಳೇನೋ. ಓ ಬಂದಿರಂಗೆ ಅವರೇ ಬಂದು ಅಲ್ಲೂ ಕೂತವ್ರೆ ಅಂಗಡಿತಾವು. ಟೀನೋ ಏನೋ ಕುಡಿತಾವ್ರೆ ಗೈಸ್. ನಾವು ಹೋಗೋಣ ಟೀ ಕುಡಿಯೋಣ. ಅಲ್ಲಿ ಟೀ ಕುಡಿತಾವ್ರೆ ನಡಿ, ನಾವು ಕುಡಿಯೋಣ. ಕಾಫಿನೇ ಕೊಡಿ, ಎರಡು ಕಾಫಿ ಕೊಡಿ. ಹಾಂ, ಪೂಜೆ ಆದ್ಮೇಲೆ ಜ್ಯೂಸ್ ಕುಡಿಬೇಕು, ಟೀ ಕುಡ್ದಿತ್ತು ತಾನೇ. ಎಷ್ಟು ಸರಿ ತಗೋತಾರೆ ಜ್ಯೂಸ್ ಕುಡ್ದಾ? ಬಿಸಿಲು ಆಲೆ ಬೆವರು ಕಿತ್ತು ಬರ್ತಾರೆ. ದೇವಸ್ಥಾನದ ಒಳಗಡೆ ಬಂದು ಪುರೋಹಿತರು ಇವಾಗ ಬಂದರು. ಕೈ ಕೊಡ್ತೀನಿ, ನಡಿ ಹಿಡ್ಕೊ, ಕೈನ ಹಿಡ್ಕೊ. ಆ ಕೈ ಪರ್ಸ್ ಇಟ್ಕೋತೀರಾ? ದುಡ್ಡದೇ ಪರ್ಸ್ ಇಟ್ಕೊಂಬಗ್ನು ಕಳ್ಳೆಯೋ ಕಿತ್ಕೊಂಡೋಯ್ತಾರೆ ನೋಡಿಯವ್ವ. ಹಠ ಮಾಡ್ತಾವಳೆ, ಕಷ್ಟ ಮಾಡಿರ್ತಾರೆ. ಇವಾಗ ಮಾಡ್ತಾರೆ ಅನ್ಸುತ್ತೆ, ನೋಡೋಣ. ಇರಬೇಕು ತಾನೆ. ಕರೆಕ್ಟಾಗಿ 9:15 ತೆಗೆದ್ರು ನೋಡೋಕೆ, ಈಗ 9:30. ಸುಮ್ನಿರಮ್ಮ, ಅವ್ರು ಹೋಗ್ಬೇಕು. ಏಯ್ ತಲೆ ಕರಿ ಅಂದ್ರೆ ಆನೆ, ಕಟ್ಟ ಅಂದ್ರೆ ಸ್ಥಳ, ಆನೆ ಮೇಯುವಂತಹ ಸ್ಥಳಕ್ಕೆ ಕರಿಘಟ್ಟ ಅಂತ ಹೆಸರು ಬರುತ್ತೆ. ಭಗವಂತನನ್ನ ಕುರಿತು ಭೂಲೋಕದಲ್ಲಿ ಭೃಗು ಮಹರ್ಷಿಗಳು ಸಂಕಲ್ಪವನ್ನು ಮಾಡ್ತಾರೆ. ಏನಪ್ಪಾ ಅಂದ್ರೆ ಭಗವಂತ ಶಾಶ್ವತವಾಗಿ ಭೂಲೋಕದಲ್ಲಿ ನಿಜ ರೂಪದಲ್ಲಿ ಒಲಿಬೇಕು ಅಂತ ಅಂದ್ಬಿಟ್ಟು. ನಿಜ ರೂಪದಲ್ಲಿ ಒಲಿದ್ರೆ ಹೇಳಿದ ಇಷ್ಟಾರ್ಥಗಳನ್ನೆಲ್ಲ ಕೊಡಬೇಕಾಗತ್ತೆ. ಮುಂದೆ ಮಾನವನಾಗಂತವನು ಹುಟ್ಟಿ ಬರ್ತಾನೆ, ಅವನಿಗೆ ಆಸೆಗಿಂತ ದುರಾಸೆ ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಭಗವಂತ ಒಲಿಯಲ್ಲ. ಅದಕ್ಕೋಸ್ಕರವಾಗಿ ಶ್ರೀನಿವಾಸ ಕಲ್ಯಾಣ ಉಂಟಾಗುವಂಥದ್ದು ಅಂದ್ರೆ ಭಗವಂತನಿಗೆ ಭೃಗು ಮಹರ್ಷಿಗಳು ಕಾಲದಲ್ಲಿ ಬರೀತಾರೆ. ಯಾಕೆ ಅಂದ್ರೆ ತಾನು ಎಷ್ಟೇ ಕಾಲದ ಬಂದಿಲ್ಲ ಉಳ್ಕೊಂಡು ಹೋಗಿ ಭಾಗವನ್ನು ಹೊಡ್ಕೊಂಡು ಹೊರಗಡೆ ಹೋದ್ರೆ ಭಗವಂತನ ಎದೆಗೆ ಜಾಸ್ತಿ ಭೃಗು ಮಹರ್ಷಿಗಳು ಹೊಡಿತಾರೆ. ತದನಂತರದಲ್ಲಿ ಉತ್ತಮವಾಗಿ ಭೃಗು ಮಹರ್ಷಿಗಳು ತಿರ್ಕೊಂಡು ನಿಂತಾಗ ಭೃಗು ಮಹರ್ಷಿಗಳೇ ನೀವು ಬಂದಿರ ನನಗೆ ಗೊತ್ತೇ ಆಗಲಿಲ್ಲ ಅಂತ ನಾಟಕವನ್ನ ಆಡಿ ಪೂರ್ತಿ ಸೇವೆಯನ್ನ ಮಾಡ್ತಾ ಮಾಡ್ತಾ ಭಗವಂತ ತದನಂತರದಲ್ಲಿ ಕಾಲಿನ ಕಣ್ಣನ್ನ ಮುಚ್ಚಿಕೊಡ್ತಾರೆ. ಆಗ ಭೃಗು ಮಹರ್ಷಿಗಳಿಗೆ ಜ್ಞಾನೋದಯ ಆಗುತ್ತೆ, ಅಲ್ಲಿಂದ ದುರಂಕಾರ ಎಲ್ಲ ಹೊರಟೋಗುತ್ತೆ. ಸರಿ, ಅದಾದ್ಮೇಲಿಂದ ಭಗವಂತನಿಗೆ ಭೃಗು ಮಹರ್ಷಿಗಳು ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಎದ್ದು ನಿಂತಾಗ ಭಗವಂತನನ್ನ ವಿಶ್ವರೂಪವನ್ನು ದರ್ಶನ ಮಾಡಿಸಿ ಭೂಲೋಕದಲ್ಲಿ ನನ್ನನ್ನ ಶಿಲಾರೂಪವಾಗಿ ಪ್ರತಿಷ್ಠೆಯನ್ನು ಮಾಡುವಂತ ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ದರಿಂದ ಭೂಲೋಕದಲ್ಲಿ ತ್ರಿವೇಣಿ ಸಂಗಮ ಅಂತ ಉತ್ತರ ಕಾವೇರಿ, ದಕ್ಷಿಣ ಕಾವೇರಿ, ಲೋಕಭಾವನಿ ಈ 3 ನದಿಗಳು ಸೇರುವಂತಹ ಜಾಗದ ನದಿ ತೀರದಲ್ಲಿ ಕೂತು ಯಾಗವನ್ನ ಮುಂದುವರಿಸ್ತಾರೆ. ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಯಾಗವನ್ನ ಮುಂದುವರಿಸ್ತಾ ಇರಬೇಕು. ರಾಮ ಸೇತುಕಟ್ಟೋದಕ್ಕೋಸ್ಕರವಾಗಿ ರಾಮಾಯಣದಲ್ಲಿ ಗೊತ್ತೇ ಇದೆ, ಭಾರತದಿಂದ ಶ್ರೀಲಂಕಾಗೆ ಸೇತುವೆ ಕಟ್ಟ ಪ್ರಸಂಗ ಮೊದಲಾಗಿ ಬರುವಂತದ್ದು. ಆ ಸೇತುವೆ ಕಟ್ಟೋದಕ್ಕೋಸ್ಕರವಾಗಿ ಸುಗ್ರೀವ ಬೆಟ್ಟವನ್ನು ತಗೊಂಡು ಹೋಗ್ತಾ ಇರ್ತಾನೆ, ತಡೆದು ನಿಲ್ಲಿಸ್ತಾರೆ ಭೃಗು ಮಹರ್ಷಿಗಳು. ವಿಷ್ಣುವಿನ ವನವಿಹಾರ ಪ್ರದೇಶ ಇದು ತೇಲುವಂತ ಬೆಟ್ಟವಲ್ಲ, ಮುಳುಗುವಂತ. ಕರಿಘಟ್ಟದ್ದು ಬೆಟ್ಟದಲ್ಲಿ ದೇವರು ಬಂದು ನೆಲೆಸಿರೋ ಕಥೆನ ಹೇಳ್ತಾ ಇದ್ರು. ಅದರಲ್ಲೂ ನಮ್ಮ ಅಪ್ಪಾಜಿ ನಮ್ಮ ಅಮ್ಮಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ಆಮೇಲೆ ವೀಡಿಯೋ ಮಾಡೋದು ನೋಡಿದ್ರೆ ಅವ್ರು ಬೈತಾರೆ ಅಂತ ಹೇಳಿ ಅರ್ಧಕ್ಕೇನೆ ವೀಡಿಯೋನ ಸ್ಟಾಪ್ ಮಾಡಿದೆ. ಅಲ್ಲಿಂದ ಒಂದು 5 ನಿಮಿಷ ಕೂತಿದ್ದು ನಾವು ಮತ್ತೆ ಇನ್ನೊಂದು ಸಲ ಕೈ ಮುಕ್ಕೊಂಡು ಆಚೆ ಕಡೆ ಹೋಗಿ ಬೆಟ್ಟ ಇಳಿದ್ಬಿಟ್ಟು ಇನ್ನು ನೆಕ್ಸ್ಟು ಶ್ರೀರಂಗಪಟ್ಟಣಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಆಯಿತು ನಾವು. ಯಾಕಂದರೆ ಇನ್ನೂ ಟೈಮ್ ಇತ್ತಲ್ಲ, ಹಾಗಾಗಿ ಅಲ್ಲೂ ಹೋಗಿ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ದೋ. ಇಳ್ದೋಯ್ತಾ ಇದ್ದೀವಿ ನೋಡಿ. ನಮ್ಮ ಚಿನ್ನಮ್ಮ ಅಲ್ಲೋಯ್ತಾಳು. ಚಿನ್ನಮ್ಮ ಇಲ್ಲಿ ಕೋತಿರ್ತೇವೆ, ಒಬ್ಬೊಬ್ಬಳೇ ಹೋಗ್ಬಾರ್ದು. ನಮ್ಮ ಚಿನ್ನಮ್ಮ ನೋಡಿ, ಅಮ್ಮಳಿಗೆ ಬತ್ತಿ ಇಕ್ತಾರೆ ನಮ್ಮ ಹೆಂಗೆ ಬಳ್ಕೊಂಡಳು. ಮಹದೇಶ್ವರನ ಬೆಟ್ಟಕ್ಕೆ ಹೋದಾಗ ಬಳ್ಕೊತಾರಲ್ಲ ಹಂಗೆ. ನಡಿ ಬಂಗಾರ, ಕೋತಿ ಇರ್ತೇವೆ ಮುದ್ದಮ್ಮ.
ಫುಲ್ ದೂರ ಹೋಗ್ಬಾರ್ದು. ನಾವಿಲ್ಲಿ ಬಡ್ಕೊತಿದ್ದು ಆ ಕಡೆ ಆ ಕಡೆ ಎಲ್ಲ ಇರ್ತಕ್ಕಂಥ ಈಗ ನೆನ್ಕೊಂಡ ಇದ್ರ ಮೇಲೆ ನೋಡು ಈಗ ನೆನ್ಕೊಂಡ ಅಂತಿರೋದ ನಮ್ಮಮ್ಮ. ಅಪ್ಪಾಜಿದ್ನು ತೆಗೀರೋ ಬರ್ಲಿ ಅಕ್ಕ ನೀನು ತೆಗಿಯಕ್ಕ ನೀಟಾಗಿ ತೆಗ್ದ್ಬಿಟ್ಟು ಕಳ್ಸು. ನಿಂಗೆ ಇಲ್ಲೆಲ್ಲ ಊಟ ಕೊಡ್ತಾರೆ? ನೀನು ಫೋನಲ್ಲಿ ತೆಗಿಯ. ಹಿಂಗೆ ಬಾಚಿನ ಕಾಂಪ್ಲೆಕ್ಸ್ಗೆ ಕಲ್ಸಿನ ಆಯ್ತು. ಅಯ್ಯೋ ಚಿನ್ನ ಪರ್ಸ್ ತೆಗಿ, ಚಿನ್ನ ಕೊಡೋ ಪರ್ಸ ನನಗೆ. ಹಿಂದಕ್ಕೆ ಇಟ್ಕೊಯ್ಲ ಹೋಗಿ ಬಂಗಾರ ಕೂತ್ಕೊ. ಇರ್ಲಿ ಬಿಡು. ಇಲ್ಲಿ ನೋಡಿ ಮನೆ ಕೈ ಕಟ್ಟೆ ತೆಗಿ ಮಗನು, ಕೈ ತೆಗಿ ತೆಗಿ. ಹಾಂ ಹಂಗೆ ಅಯ್ಯೋ ಬಂಗಾರ. ಅಮ್ಮನಿಗೆ ಕತ್ ಸರಿ ಮಾಡ್ಕೊಳ್ಳೋ. ನನ್ನ ಕಡೆಗೆ ನೋಡಪ್ಪಾಜಿ ನೀನು. ಚಿನ್ನಮ್ಮ ಸ್ಮೈಲ್. ಅಯ್ಯೋ ಬಟನ್ ಹಾಕು ಹಂಗಿರೋದು ಕೊಡ್ತಾರ. ಇರಲಿ ಬಿಡು. ತೆಗ್ದಿದ್ದೀನಿ ಇಲ್ಲಿ ಇಬ್ರು ಕಣ್ಣು ಕಾಣಲಿ. ಕಣ್ಣು ಒಳಗೆ ಹೋಗವಲ್ಲ ಅದಕ್ಕೆ ಕತೆ. ದಪ್ಪಕ್ಕೆ ಬಿಡು ಕಣ್ಣು. ಸ್ಮೈಲ್ ಚಿನಿ. ಕಣ್ಣಾಗೆಲ್ಲ ಮಾಡ್ಕೊಬೇಡ ನೀನು. ಎದ್ ಬಾ ಇಲ್ಲ ಅಂದರೆ ಎದ್ ಬಸ್ ಹಾಕಿ ಬಾ ಈ ಕಡೆ ಇಲ್ಲೇ ಬಿಟ್ಬಿಟ್ಟು ಹೋಗೋದ ಬಂಗಾರ. ಹೊಟ್ಟೆ ಸರಿ ಮಾಡ್ಕೊಳ್ಳಿ. ಫೋಟೋ ಶೂಟೇ ಆಯ್ತಪ್ಪ. ಫೋಟೋ ಶೂಟ್ ಯಾರ್ದು? ನಿಂದು ಮಾಡ್ಕೊಡ್ಬೇಕೀಗ. ಕೂತ್ಕೊಳ್ಳೋಣ. ಹತ್ತತ್ರ ಕೂತ್ಕೊಳ್ಳಿ. ಅಲ್ಲಿಗೆ ಬಾ ಕಡೆಗೆ ಅಪ್ಪಾಜಿ ಕಡೆಗೆ ಬನ್ನಿ. ಬೇಡ ತಾತಾಜಿ ಆ ಕಡೆಗೆ ಈ ಕಡೆಗೆ ಎಲ್ಲಿ ಕೂತ್ಕೋಬೇಕಮ್ಮ? ಅಂತ ಕೂತ್ಕೊಳ್ರೆ ನಾನು ಚಂದಮ್ಮನ ನಾನು ಅಂತವಾ ಎಲ್ಲ ಹಂಗೆ ನಾನು ಹೇಳಿದ್ದೆ. ಫೋಟೋ ಶೂಟರ್ ತಲೆ ನೋಡಿ. ಚಿನ್ನಮ್ಮ ಬ್ಯಾಗ್ ಇಡಬೇಕು. ಮತ್ತೆ 4 ಜನಕ್ಕೆ ಚಿನ್ನಮ್ಮ ಬ್ಯಾಗ್ ಆ ಕಡೆಗೆ ಖರ್ಚಿಪಲ್ಲ ಹಾಕಿದ್ದೀನಿ ತಗೊಂಡು ಹೋಗ್ತಾಗಿ. ನಿಂಗೆ ನೀ ಫೋಟೋ ತೆಗಿಯಕ್ಕೆ ಬ್ಯಾಗ್ ಇರಬೇಕು ಕಣ್. ಚಿನ್ನು ತಗೋ ತೆಗಿಬೇಕ. ತಗೋ ಫೋಟೋ ತಗೊಳ್ಳೋಣ. ಹೋಗು ತಗೊಳ್ಳೋಣ. ತೆಗಿ ಫಸ್ಟ್ ಫೋಟೋ ತೆಗಿ ಬಂಗಾರ. ಬಿಸ್ಲಾಯ್ತದೆ ಹೋಗೋಣ. ಏನೋ ಗೊತ್ತಾದ. ತಾತನ ಟವಲಲ್ಲಿ ಸೀಟಿಸ್ಕೊಂಬಕ್ಳು ನೀಟಾಗಿ ಎಲ್ಲ ಬಳ್ಕೊಂಡೈತೆ. ಅಲ್ಲ ಕೊಂಚನು ನಾಮ ಬಳ್ಕೊಂಡದ. 16 ವರ್ಷಸ್ಕೊ ಕುಂಕುಮ ಅಲ್ಲಿ ನೋಡಲ್ಲಿ ಉದ್ದುದ್ದಕ್ಕೆ ಬಳ್ಕೊಂಡದೆ. ಮುಂದೆ ನಂದು ತೆಗಿ ಪಾಪು. ಬನ್ನಿರ್ಲಿ ಬಿಸ್ಲೈತದೆ. ಹೆಂಗೋ ಬಿಸ್ಲೈತೆ ಸುಮ್ಮನೆ. ಓ ಇವಳೊಬ್ಳದು. ಹೋದ್ರೆ ಶ್ರೀರಂಗಪಟ್ಟಣ ದೇವ್ರಿಗೆ ಚಿನ್ನ ತಗೋ. ಫೋನ್ ತಗೋ. ಆಯ್ತು ಉದ್ದುದ ತೆಗಿಬೇಕಾದ್ರೆ ನಮ್ಮಿಬ್ರೇ. ಹೋಗು ತೆಗಿ. ಅವ್ರಿಬ್ರು ಬರೇ. ಕೃತಿ ಹಿಂದಕ್ಕೆ ಚಿಕ್ಕೋ. ಹಿಂದಕ್ಕೆ ಚಿಕ್ಕೋ. ಕೃತು ನಿಂತಿದೀವಾ? ಎಲ್ಲಿ ಈ ಸಮ ದೇವಸ್ಥಾನ ಎಲ್ಲಿ ಹೇಳು? ತಡೀರಿ ಸುಮ್ನೀರಿ. ತಡೀರಿ ಕಟ್ಟದಲ್ಲ. ಸುಮ್ನೀರಿ. ಆಯ್ತು ಮಾಡ್ತೀನೋ. ಫೋಟೋ ತೆಗಿತೀನು. ಅವಳು ಹೇಳ್ದಂಗೆ ನಿಂತ್ಕೊಂಡಿರ್ಲಿ. ಯಾವಳು ಹಾಕೊಳಕ್ಕಾಗಲ್ಲ. ಅವ್ಳು ಕುಡಿಕಂತ ಇಲ್ಲಿ ಹಾಕೊಂಡು ಇಲ್ಲಿ ಹಾಕೊಂಡಿದ್ದೀನಿ. ಸೊಂಟ ಬೇಕೆ ಇಲ್ಲಿ ಸೊಂಟ ಬೇಕಾ? ಅಯ್ಯೋ ಅವಳು ಹಾಕೊಳಕ್ಕಾಗಲ್ಲ ಕಚ್ಚಿನು. ಹೋಗು ಈಗ. ಫೋಟೋಗ್ರಾಫರ್ ನೀನೇ ಬಂಗಾರ. ಚೆನ್ನಾಗಿ ಬರ್ತಾವ. ಬೇರೆ ತರ ಈಗ ಹೋಗಿ ತೆಗಿ ಹೋಗು ಬೇಗ. ಟೈಮ್ ಆಯ್ತದೆ. ಬಿಸಿಲು ತಿಂಡಿ ತಿನ್ನೋದಿಲ್ವಾ ನೀನು? ಸರಿ ಆಯ್ತು ತಿನ್ನು. ಓಕೆ ಮುಖದ ಮೇಲೆ ಟಾಪ್ ಮಾಡು. ಎಲ್ಲ ಹೆಂಗೆ ತೆಗ್ದಿದ್ದಿ ತೋರಿಸು. ಓ ಇಲ್ಲಿ ಚೆನ್ನಾಗಿ ಬತ್ತೆ ಎಲ್ಲ ಕಣೆ. ಒಂಥರ ಬೂದ್ ಏನೋ ಮುಂದಕ್ಕೆ ಹೋಗದಾ? ಮುಂದಕ್ಕೆ ಹೋಗೋಣ ಬನ್ನಿ. ಇದೊಂದು ಚೆನ್ನಾಗದ. ಅಲ್ಲಿ ಬನ್ನಿ. ಅಲ್ಲಿ ಬಾ ಕೊಡಮ್ಮ. ಕೃತು ಚೆನ್ನಾಗಿ ತೆಗ್ದಿಲ್ವಲ್ ಕೃತು. ನಮ್ಮವೆಲ್ಲ ತೆಗೆದು ನಿಮ್ಮವ ಯಾಕೆ ಒಂಥರ ಬೂದ್ ಬಂದದ್ದು. ನನ್ನ ಫೋನಲ್ಲಿ ತೆಗಿಸ್ಬೇಕಾಗಿತ್ತು. ನನ್ನ ಫೋನಲ್ಲಿ ಚೆನ್ನಾಗಿ ಬರ್ತವೆ. ನಡಿ ನಡಿ ಚಿನ್ನಮ್ಮ. ಹಲೋ ಇನ್ನೊಂದು 2 ತೆಗಿ ಮಗನೇ. ನಂದು ಹಾಂ ತಾಕೋತಾ ಇಲ್ವ? ವಿಡಿಯೋದಲ್ಲೇ ಇದ್ದೀನಿ ನಾನು. ಫೋಟೋ ಗೀಟೋ ತೊಗೊಂಡು ಇವಾಗ ಆಲ್ಮೋಸ್ಟ್ ಅರ್ಧ ಇಳ್ದಿದ್ದೀವಿ. ಅದಕ್ಕೆ ಅಮ್ಮ
ಟೈಮ್ ಆಗಿಲ್ವಲ್ಲ ನೋಡೋಣ. ಶ್ರೀರಂಗಪಟ್ಟಣದಲ್ಲಿ ಅಲ್ಲಿಗೂ ಹೋಗೋದ ಅಂತ ಅದೇ, ಬಟ್ ಪ್ಲ್ಯಾನ್ ಇಲ್ಲ. ನೋಡೋಣ, ಆದರೆ ಹೋಗೋದಾ ಇಲ್ಲಾಂದರೆ ಹೋಗೋಣ. ಯಾಕಂದರೆ ಕೆಲಸ ತುಂಬ ಇದ್ದಾವೆ. ಇನ್ನು ಇನ್ವಿಟೇಷನ್ ಎಲ್ಲ ಇದು ಮಾಡಿ ಎಲ್ಲ ಇದು ಮಾಡಬೇಕು. ಇನ್ನು ನಾಳೆಯಿಂದ ಕೂಡ ಸ್ಟಾರ್ಟ್ ಮಾಡ್ತಾರೆ ಅನ್ನಿಸುತ್ತೆ. ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಇವಳು ಬ್ಯಾಂಗ್ಳೂರಿಗೆ ಬೇರೆ ಹೋಗ್ತೀನಿ ಇನ್ವಿಟೇಷನ್ಸ್ ತೊಗೊಂಡು ಹೋಗ್ತಿದ್ದಾಳೆ. ಅಷ್ಟರಲ್ಲಿ ಇನ್ವಿಟೇಷನ್ ಎಲ್ಲ ಕವರೆಲ್ಲ ಇದು ಮಾಡಿ ಅಷ್ಟು ಕುಂಕುಮ ಎಲ್ಲ ಹಾಕಿ ರೆಡಿ ಮಾಡಬೇಕು ಅಂತ. ಬಿಸಿಲು ಹೋಗೋಕ್ಕಾಗಲ್ಲ, ಪಾಪು ಬೇರೆ ಇದ್ದಾಳಲ್ಲ. ನೋಡೋಣ, ಇನ್ನೂ ಏನು ಪ್ಲ್ಯಾನ್ ಮಾಡಿಲ್ಲ. ಹೆಂಗಾಗ್ತೈತೆ ವ್ಯೂ ನೋಡ್ಕೊಬಿಡಿ ಗೈಸ್, ಹೆಂಗಿದೆ ವ್ಯೂ ಅಂತ ಹೇಳಿ. ಸಖತ್ತಾಗೈತೆ. ಸೀರೆ ಹಾಕಿರೋದ್ಕೋದ್ಕೂ ಶೆಕೆ ಆಯ್ತಾ ಇಲ್ಲ. ಒಸಿ ಫೋಟೋಸ್ ಆಗಿಲ್ಲ, ಸುಮಾರು ಫೋಟೋಸ್ ಆಗವೆ. ಸ್ಟೋರೇಜ್ ಬೇರೆ ಇಲ್ಲ ಫೋನಲ್ಲಿ. ಸಾರಿ, ನನ್ನವಲ್ಲ ನಿನ್ನವು. ಯಾವ ಫೋಟೋ ತೆಗೆದ್ರು ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತಾಳೆ. ಏನೇನು ಮಾಡೋಣ, ನಿನ್ನ ಜೊತೆ ಇದು ಬಂಡಿಗೆ ಎತ್ಬಿಟ್ಟಿದ್ದೀನಿ. ಇಲ್ಲಿ ಯಾವುದೋ ದೇವ್ರು ನೋಡ್ತು, ನಮ್ಮಮ್ಮ ಕೈ ಮುಗಿಯಕ್ಕೆ ನಿಂತ್ಕೊಂಡದೆ. ಯಾವ ದೇವ್ರಿದು? ಆಂಜನೇಯ ಇದೇನಾ? ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲದೇ ಅಂತ ಕೇಳ್ತಿದ್ದಿದ್ದವರು. ಚಿನ್ನಮ್ಮ ಕೈ ಮುಗಿ ಚಿನ್ನಮ್ಮ. ವೆಹಿಕಲ್ ಬಂದ್ಬಿಟ್ಟು ಎಲ್ಲ ಐತೆ ಚಿನ್ನಮ್ಮ. ಕಾಪಾಡುತ್ತಿಂದೆ. ಜೈ ಶ್ರೀರಾಮ್ ಚಿನ್ನಮ್ಮ, ಜೈ ಶ್ರೀರಾಮನು ನಡಿ. ಮುದ್ದು ಮುದ್ದು ಬರ್ತೀವಿ ಇಲ್ಲಿ ನೋಡಿ. ಮುದ್ದು ನೀನು ಮೆತ್ಕೆ ಹಾಯ್ ಮಾಡಿ. ಓ ಚಿನ್ನಮ್ಮ ಹಂಗೆ ಮಾಡ್ತಾರಾ? ನನ್ನ ಮಕ್ಕಳು ಫಾಸ್ಟಾಗಿ ಇಳಿತಾವಳೆ ಫ್ರೆಂಡ್ಸ್ ಎಲ್ಲರ್ಕಿಂತ. ಮೆಟ್ಲ ಅಪ್ಪ, ನಾವು ಫೆಬ್ರವರಿ ಟೈಮಲ್ಲಿ ಜಾತ್ರೆ ಆಗುತ್ತೆ, ಕರಿಘಟ್ಟದ ತೇರು ಟೈಮಲ್ಲಿ ಬಂದರೆ ಯಪ್ಪ ಒಳಗಡೆ ನೋಡೋಕ್ಕೂ ಕೊಡಲ್ಲ ಜನ. ಈ ಥರ ಬಿಡಿ ದಿನಗಳಲ್ಲಿ ಅಂದರೆ ಈ ಥರ ಬೇರೆ ದಿನಗಳಲ್ಲಿ ಬಂದರೆ ಫ್ರೀಯಾಗಿ ಆರಾಮಾಗಿ ದರ್ಶನ ಮಾಡ್ಕೊಂಡು ಫ್ರೀಯಾಗಿ ಹೋಗ್ಬೋದು, ಜಂಜಾಟ ಇರಲ್ಲ. ಆಗ ಈಗ ಒಂದು 2ನೇ ವರ್ಷದಲ್ಲಿ ನಾವು ಬಂದುಬಿಟ್ಟು ಯಪ್ಪ ದೇವರೇ, ಜನ ಸಾಕಾಗೋಗಿತ್ತು. ಚಿನ್ನ ಇಲ್ಲೇ ನಿಂತ್ಕೋ, ಅವರೆಲ್ಲ ಬರಲಿ. ಅಜ್ಜಿ ತಾತ ನೋಡಿ ಬತ್ತಾವ್ರೆ. ನೀರು ಎಲ್ಲಿಂದ ಬತ್ತಾದಮ್ಮ? ಹಸಿರು ಕಲರ್. ನಡಿ ಚಿನ್ನಮ್ಮ. ಸರಿ ಬಾ. ಈಗ ನೋಡಿ ಎಷ್ಟೊಂದು ನೀರದು. ಈ ನೀರೊಳಗೆ ಬಿದ್ದುಬಿಟ್ಟು ಈಚೊಡಿಯೋಣ ಅನ್ನಿಸ್ತದೆ, ಅಷ್ಟು ಶೆಕೆ ಆಯ್ತದೆ ಫ್ರೆಂಡ್. ಆಯ್ತಾ? ನಡಿ ಬಂಗಾರ. ಬೇಡ ಬಾ ಮಗನೇ, ಕೈ ಕೊಡು ಕೊಡು. ಹಾಂ ಕೈ ಹಿಡ್ಕೋದ, ನಂಗೆ ಬಗ್ಗೆ ನೋಡ್ತೀನಿ ಅಂತ ಅವಳು. ಚಿನ್ನಮ್ಮ ಕೈ ಕೊಡು. ಹಾಂ ನಡಿ. ಈಗ ನಡ್ರಿ, ಬಸ್ಲು ಏನು ಬರ್ತವೆ ನೋಡೋಣ, ಹೋಗೋಣ ಮಂಗರ. ಫ್ರೆಂಡ್ಸ್ ಕೋತಿ ಬತ್ತು. ಕೋತಿ ಇಲ್ಲ ಅಂತಿದ್ದೆ. ಫೋನು ಕೋತಿ ಹುಷಾರು ಅಂತೀನಿ. ಫೋನು ಬ್ಯಾಗು ಹುಷಾರು. ಅದ್ರಲ್ಲಿ ನೋಡಿದ್ರೆ ಭಯ ಆಯ್ತದ ನನಗೆ. ಚಿನ್ನಮ್ಮ ಅಲ್ಲಿ ಇಟ್ಬಿಟ್ಟು ಬಾ ದೂರದಲ್ಲಿ. ಒಂದು ಕೊಟ್ರೆ ಬಾ, ಎಸಿಬಾರ್ದು. ಅಲ್ಲಿ ಇಟ್ಟರೆ ತಗೋತವೆ. ಅದಕ್ಕೆ ಎಲ್ಲಾದು ಹೋಯ್ತಾ ಇದೀನಿ ಎಲ್ಲದೇ. ಅಯ್ಯೋ ಬ್ಯಾಗ್ ಕಿತ್ಕೊಂಡು ಹೋಗ್ಬಿಟ್ಟೋಕನಮ್ಮ. ನನಗೆ ಎಕ್ಸ್ಪೀರಿಯನ್ಸ್ ಆಗೈತೆ. ನನಗೆ ಇದಕ್ಕೆ ಮತ್ತೆ ಇದರಲ್ಲಿ ಹಣ್ಣು ನೋಡಿದ್ರೆ ಎಲ್ಲ ಬರ್ತವೆ. ಎತ್ಕೊಂಡಿದ್ರು ಕಣಮ್ಮ, ಎತ್ಕೊಂಡಿದ್ರು. ಸ್ಕೂಲ್ ಬ್ಯಾಗು ಎತ್ಕೊಬಿಟ್ಟಿದ್ದೋ ನನ್ನಮ್ಮ, ಕಿತ್ಕೊಂಡು ಇದರಲ್ಲಿ. ಅವಕ್ಕೆ ಹೆಂಗೆ ಗೊತ್ತಾಯ್ತವೆ? ಎತ್ಕೋತವೆ. ಇಲ್ಲಿಗೆ ಬತ್ತಾದೆ. ಅಯ್ಯ ಅದೇ ಹೆಣ್ಣು ಗಂಡು ಯಾವುದಾದ್ರೂ ನಿಂಗೆ ಬಂದ್ಗಿಂದದು ಸುಮ್ಮನಿರ್ನೆ ಚಂದು ಟುರ್ ಅನ್ಕೊಂಡು. ಎಲ್ಲ ಬಂದ್ರೆ ಓಡ್ಬೇಕಾಯ್ತದ. ಇಲ್ಲಿ ಅವಳೆ ಕೆಂಪು ಸೀರೆ ಉಟ್ಕೊಂಡವಳ, ನಿಮ್ಮ ಕಡೆಯವಳೆ ಅವಳು. ನಿನ್ನ ಕರ್ಕೊಂಡು ಹಾಕಲ್ಲ, ಸುಮ್ಮನಿರ್ತೀನಿ. ಎಷ್ಟು ಮಡಿಯಾಗೈತೆ ನೋಡು. ಅದು ನೀನು ಹಂಗೆ ಅಂತಿರತ್ಗೆ ಚಂದ. ಅದು ಹೆದರ್ಕೋತದ. ಇದು ಯಾವ ಪ್ರಾಣಿ ಇದು ಹಿಂಗೆಲ್ಲ ಮಾತಾಡ್ತದಲ್ಲ ಅಂತ ಅದು ಹೆದರ್ಕೋತದ. ನೀನು ನೋಡ್ಬಿಟ್ಟು ಅದು ಯಾವ ಟುರ್ನೇ ಟುರ್ ಅಂತವ ಅವು. ಟುರ್ ಅಂತದ ಅದು. ಹೆದರ್ಕೋತದೆ. ಇಲ್ಲಾಂದ್ರೆ ಮುಂದಕ್ಕೆ ಬರೋದು. ನೀನು ಅಂತಲ್ಲ, ಅದಕ್ಕೆ ಹೆದರ್ಕೋತದ ಅದು. ಚಿನ್ನು ಜೈ ಶ್ರೀರಾಮ್ ಅನ್ನೋ ಚಿನ್ನು. ಹಂಗೆ ಅಂದಿದ್ಕೆ ಓಡಾಯ್ತು. ಹಂಗೆ ಅಂಚಿನಿ ಇನ್ನೊಂದು 2 ಸಲ ಹಂಗೆ ಅಂತಿರ್ಬೇಕು. ಅದು ತಿರುಗಿ ನೋಡ್ತದೆ ಮುದ್ದು. ಜೈ ಶ್ರೀರಾಮ್.
ಚಿನ್ನೋದು ಬರೀ ಕ್ಯಾರ್ಕೊಳ್ಳೋದನ್ನೇ ಮಾಡ್ತದ. ಹೋಗಿ ಚಿನ್ನ ಬೇಡ, ಹೋಯ್ತದ. ಏನು ಕೊಡಲಿಲ್ಲ ಇವರು ಅಂದ್ಕೊಂಡು ಹೋಯ್ತದ. ಉಳ್ಳೋಯ್ತು ಬಾಳೆಹಣ್ಣು ಕೇಳಿಕ್ ಉಳ್ಳೋಗ್ಬಿಡ್ತಲ್ಲ. ಬಾಳೆಹಣ್ಣು ಕೆಳಕ್ ಬಿದ್ದೋಯ್ತು. ಇದು ನೋಡ್ಲಿಲ್ವೇನ ಕೆಳಕ್ ಬಿದ್ದದ ತಗೊಳ್ಳೋ. ನೆಗ್ದ್ಬಿಟ್ಟದು ಅಂತ ಭಯ ನಂಗೆ. ಅಲ್ಲಿ ಬಿದ್ದೋಗದೆ. ಬಾಚಿರ ಬಂದಿನಿ ಈ ಕಡೆಗೆ. ಅದನ್ನು ತೆಗೆದು ಮಡಕಿ ಹೋಗ್ಲಿ ಇಲ್ಲ ಬಿದ್ದದೆ. ಹ್ಞೂ ನಮ್ಮ ಅಪ್ಪಾಜಿ ಹೆದರ್ಕೋತ್ಲೇ ಇಲ್ಲ. ಚಂದ ವಿಡಿಯೋ ಮಾಡೇ ನೀನು. ಅದು ಹೆದರ್ಕೋತದೇನೋ ಮೋಸ್ಟ್ಲಿ. ರಾಮು ಒಂದು ಫಿಲ್ಮಲ್ಲಿ ರಾಮು ಅಂತ ಐತಲ್ಲ ಕೋತಿ. ಯಾಕೋ ಇಸ್ಕೋತಾ ಇಲ್ಲ, ಭಾಳ ಯೋಚನೆ ಮಾಡ್ತಾಳ. ಅಮ್ಮ ಬುಡ ಅಮ್ಮ ಬಿಟ್ಬಿಟ್ಟು ಬಾರಪ್ಪಜಿ ತಗೋತದೆ. ನೀನು ಉದ್ದುದ ಮಾಡಬೇಕು ಇನ್ಸ್ಟಾಗ್ರಾಮ್ಗೆ ಅಡ್ಡ ಯಾಕೆ ಮಾಡ್ತೀಯ? ನಾನು ಮಾಡ್ತಾ ಇಲ್ವಾ? ಇಟ್ಬಿಟ್ಟು ಬಾರಪ್ಪಜಿ. ಯಾಕೋ ಹೆದರ್ಕೋತಾ ಅದೇನೋದು. ಕಳ್ಳ ಇದ್ದಿರಂಗೆ ಏನಾರು ಕಾಣ್ತಾ ಇದೀವ ಚಂದು? ಕಳ್ಳ ಇದ್ದಿರಂಗೆ ಹಿಡ್ಕೊಂಡು ಹೋಗೋರಂಗೆ ಏನಾರು ಕಾಣ್ತಾ ಇದೀವ? ನೋಡ್ರಿ ಅಲ್ಲಿ ಇಟ್ಟಿದ್ದೀವಿ ಫ್ರೆಂಡ್ಸ್. ಅದು ಬಂದು ಎತ್ಕೊಳ್ಳಿ. ಯಾಕೋ ಹೆದರ್ಕೋತೈತೇನೋ, ಬರ್ತಾ ಇಲ್ಲ. ನಡ್ರಿ ಹಿಂದಕ್ಕೆ ಮುಂದಕ್ಕೆ ಹೋಗೋಣ ನಾವು. ಬರ್ತದೆ ಬಂದು ತಗೊಂಡು ತಿಂತದೆ. ಬಾಕಿ ನಾವು ಕೈಯಿಂದ ಕಿತ್ಕೊತ ಮಾಡ್ತಾ ಇದೀನಿ ಕಸಂದಿರಪ್ಪಜಿ. ಅದು ಹೆದರ್ಕೊಂಡೇ ಬರ್ತಾ ಇಲ್ಲವೇನೋ, ತಗೋತೈತಿ. ಹೆಂಗೆ ಎಡ್ಕೊಂಡು ತಿಂತದೆ ನೋಡಿ ಫ್ರೆಂಡ್ಸ್, ಹೆಂಗೆ ಎಡಿತದೆ. ಈ ವಿಡಿಯೋ ಮಾಡಿ ಸಾಕಾತಾಗಿ ಎಡಿಕೊಂಡು ತಿಂತದೆ. ತಿನ್ಲಿವ ಚೆನ್ನಾಗಿ ತಿಂತದೆ. ತಿಂದ ಆಟೋಗೆ ಬಂದು ನೋಡಿ 70 ರೂಪಾಯಿ ತೊಗೊಂಡ್ರೆ ಅಷ್ಟೇ. ನಾವು ಬೆಳಗ್ಗೆ 350 ರೂಪಾಯಿ ಕೊಟ್ಟು ಜಾಸ್ತಿ ಕೊಟ್ಬಿಟ್ಟು ಇರಲಿ ಬೆಳಗ್ಗೆ ಬೇಗ ಹೋಗಬೇಕು ಅಂತ ಹೇಳಿ ಹೋದು ಅಲ್ವಾ. ಇನ್ನೇನು ಅಂದರೆ ಇವಾಗ ಶ್ರೀರಂಗಪಟ್ಟಣದ್ದು ರಂಗನಾಥ ಸ್ವಾಮಿಗೆ ಹೋಗ್ತಾಯಿದ್ದೀವಿ. ಹೆಂಗಿದ್ರು ಬಂದಿದ್ದೀವಲ್ವ, ನಾವು ಇನ್ನೂ ಯಾರೂ ತಿಂಡಿ ತಿಂದಿಲ್ಲ. ಅಲ್ಲೋ ನಾನು ಬಾಳೆಹಣ್ಣು ತಿಂದಿದ್ದೆ ಅಷ್ಟೇ. ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಏನು ಪ್ರಸಾದ ಕೊಡಲ್ಲ ಅನಿಸುತ್ತೆ. ಅಲ್ಲಿಂದ ಎಲ್ಲಾದರೂ ಕ್ಯಾಂಟೀನಲ್ಲಿ ತಿಂಡಿ ತಿಂದ್ಕೊಂಡು ಊರಿಗೆ ಹೊರಡ್ತೀವಿ. ಬಿಸಿಲು ನಮ್ಮದೇ ಆ್ಯಕ್ಚುಲಿ ಹತ್ರ. ಮಂದೇವ್ರುಗಳಿಗೆ ತುಂಬ ಎಷ್ಟೆಷ್ಟೋ ಕಿಲೋಮೀಟ್ರ್ಗಳಿಂದ ಬರ್ತಾರೆ. ಅದಕ್ಕೆಲ್ಲ ಕಂಪೇರ್ ಮಾಡಿ ನಾನು ಇದೆಲ್ಲ ಜೈಲ ಅಂದ್ಕೊಂಡ್ಬಿಟ್ಟೆ. ನೋಡಿ ಯಾವ ಥರ ಇದ್ದಾವೆ. ಏನಾದರೂ ಆಗಿನ ಕಾಲದಲ್ಲಿ ರಾಜರ ಆಳ್ವಿಕೆ ಕಾಲದಲ್ಲಿ ಏನಾದ್ರು ಜೈಲ್ಗಳ ಥರ ಕಟ್ಟಿ. ಏನು ಕೃತು? ಹಾಂ ಸರಿ ಕೃತು ಬರೀ ಸರಿ ಬಾ ಬಂಗಾರ. ಏನೋ ಹೇಳ್ತಾ ಇದ್ದೆ, ಆ ಥರ ಏನೋ ಜೈಲ ಅಂತ ಅನ್ಕೋತಾ ಇದ್ದು. ಆ ಥರ ಸುಮಾರು ಇದ್ದಾವೆ, ಒಂದು 7-8 ಇದ್ದಾವೆ ಆ ಥರದವು. ಸೊ ಸದ್ಯ ಅಲ್ಲಿ ವೀಡಿಯೋ ಮಾಡೋಂಗಿರಲಿಲ್ಲ. ಹೆಂಗೋ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನಾನು. ನೀನೇ ಹಾಕಿಸ್ತೀಯ ಬಿಟ್ರೆ. ಶ್ರೀರಂಗಪಟ್ಟಣಕ್ಕೆ ಬಂದು ಟೈಮ್ ಬಂದು 11:30 ಆಯ್ತು. ನಾವಿನ್ನೂ ತಿಂಡಿ ತಿಂದಿಲ್ಲ. ಆ ಬಸ್ ಸ್ಟಾಪಲ್ಲಿ ಇಳಿದ್ರು ಇವ್ರು ಬುದ್ಧವಂತರು. ಇಲ್ಲಿಗೆ ಕರ್ಕೊಬಂದ್ಬಿಡೋಣ. ಆ ಆಟೋದಲ್ಲಿ ಶ್ರೀರಂಗಪಟ್ಟಣ ಬಸ್ ಸ್ಟಾಪಲ್ಲಿ ಇಳ್ಬಿಟ್ಟು ಅಲ್ಲಿಂದ 2 ಕಿಲೋಮೀಟ್ರ್ ನಡ್ಕೊಂಡಿದ್ವಿ. ಮತ್ತೆ ಅವ್ನು ಎಕ್ಸ್ಟ್ರಾ ಚಾರ್ಜ್ ಕೇಳಿದ್ನ. ನಾವು ಒಟ್ಟಿಗೆ ಬೆಟ್ಟದ ಮೇಲಿಂದ ಇಲ್ಲಿ ದೇವಸ್ಥಾನದಕ್ಕೆ ಅಂದಿದ್ರೆ ಸರಿಯಾಗಿರೋದು. ಮತ್ತೆ ಅಲ್ಲಿಂದ ಇಲ್ಲಿಗೆ ಎಕ್ಸ್ಟ್ರಾ ಚಾರ್ಜ್ ಕೊಡಬೇಕಲ್ಲ ಅಂದ್ಬಿಟ್ಟು ಇಲ್ಲೇಯ ಅಂದ್ರು ಅಂದ್ಬಿಟ್ಟು 2 ಕಿಲೋಮೀಟ್ರ್ ನಡೆಸವ್ರೆ. ಒಳಗಡೆ ವೀಡಿಯೋ ಮಾಡೋಕ್ಕೆ ಕೊಡಲ್ಲ ಅನ್ಕೋತೀನಿ ನಾನು. ನೋಡೋಣ ಫ್ರೆಂಡ್ಸ್, ಹಂಗೂ ಆಯ್ತಾ ಇಲ್ಲ. ಓ ಫ್ರೆಂಡ್ಸ್, ಇಲ್ಲಿ ಜನ ಇದ್ದಾರೆ ನೋಡಿ, ತುಂಬ ಜನ ಇದ್ದಾರೆ. ಅಲ್ಲಿ ಬೆಟ್ಟದ ಹತ್ರ ಜನನೇ ಇರಲಿಲ್ಲ. ಇವತ್ತು ಸಂಡೇ ಅಲ್ವಾ, ಹಾಗಾಗಿ ಎಲ್ಲರೂ ಟೆಂಪಲ್ಗೆ ಬಂದಿರೋರೆಲ್ಲ ಬಂದಿದ್ದಾರೆ. ಒಳಗಡೆ ಅಂತೂ ವೀಡಿಯೋ ಮಾಡೋಕ್ಕೆ ಕೊಡಲ್ಲ, ಆಚೆ ಕಡೆನೇ ವೀಡಿಯೋ ಮಾಡ್ಕೊಳ್ಳೋಣ ಸ್ವಲ್ಪ. ಫ್ರೆಂಡ್ಸ್, ನಾವು ಕ್ಯೂ ಅಲ್ಲಿ ಸುಮಾರು ಹೊತ್ತು ನಿಂತಿದ್ದು. ಎಷ್ಟು ಕ್ಯೂ ಅಂತ ಹೇಳಿದ್ರೆ ಯಪ್ಪ, ಫುಲ್ಲು ಸ್ವೆಟ್ ಆಗೋದು. ಆ ದೇವಸ್ಥಾನದಲ್ಲಿ ಜನಗಳೇ ಇರಲಿಲ್ಲ, ಈ ದೇವಸ್ಥಾನದಲ್ಲಿ ಫುಲ್ ಜನ ಅಂದರೆ ಫುಲ್ ಜನ ಇದ್ದರು. ನಾನು ಒಳಗಡೆ ಫೋನೇ ಓಪನ್ ಮಾಡಲಿಲ್ಲ, ಯಾಕೆ ಸುಮ್ಮನೆ ಬೈಸ್ಕೊಳ್ಳೋದು ಅಂತ ಹೇಳಿ. ಅಲ್ಲಿಂದ ಆಚೆ ಕಡೆ ಬಂದಮೇಲೆ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಚಿಕ್ಕದಿದೆ. ಆ ದೇವಸ್ಥಾನದ ಹಿಂದೆ, ಈ ದೇವಸ್ಥಾನದ ಹಿಂದೆ ಇಲ್ಲಿ ಮಾತ್ರ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಹಾಗೆ ತೊಗೊಂಡಿದ್ದೆ.
ಇಲ್ಲಿಂದ ನಾವು ಮತ್ತೆ ಒಂದು 5 ನಿಮಿಷ ಕೂತ್ಕೊಂಡು ಮತ್ತೆ ತಿಂಡಿ ತಿನ್ನೋಣ ಅಂತೇಳಿ ಹೊರಟು. ಹಾಲಾಗೋಯ್ತು ಗೈಸ್. ಯಪ್ಪ ಆಯ್ತಾ ಎಲ್ಲ ಸ್ವೆಟ್ಟಾಗಿ ಮುಖ ನೋಡೋಕೈತೆ ಎಲ್ಲ ದೆವ್ವ ಥರ ಕಾಣ್ತಾ ಇದ್ದೀನಿ. ಇದೆಲ್ಲ ತಿಂಡಿ ತಿನ್ನೋಣ ಅಂತೇಳಿ ಬಂದು ದೇವಸ್ಥಾನದಿಂದ ಹಿಂಭಾಗ ಏನಾದರೂ ಸಿಕ್ಕಿದ್ರೆ ಏನು ಸಿಗುತ್ತೆ ಅದನ್ನು ತಿನ್ಕೊಂಡು ಹೋಗ್ಬೇಕು. ಕೇಳಿ ಅಲ್ಲಿ ಏನು ಸಿಗುತ್ತೆ ಅಂತ. ಕೃತು ಬಾ, ಇಲ್ಲಾಂದ್ರೆ ಅಲ್ಲೇ ಕೂತ್ಕೋ. ಬಾ ಕೂತ್ಕೋ. ಕೃತು ಕುದುರೆ ಮೇಲೆ ಹತ್ತಾಳೆ. ಒಂದು ರೌಂಡ್ಗೆ 100 ರೂಪಾಯಿ ಅಂತೆ ಫ್ರೆಂಡ್ಸ್. ಕೃತಜ್ಞ ಹ್ಯಾಪಿ ಆಗವಳೆ. ನಾವಂತೂ ಕುದುರೆ ಮೇಲೆ ಹತ್ತಕ್ಕಾಗಲಿಲ್ಲ ಈ ವಯಸ್ಸಲ್ಲಿ. ಈ ಸೀರೆ ಹಾಕೊಂಡು ಹತ್ತಿದ್ರೆ ಯಾರೇನು ಅನ್ನಕ್ಕಲ್ಲ. ಅಟ್ಲೀಸ್ಟ್ ನನ್ನ ಮಗಳಾರು ಹತ್ತುತ್ತಾಳೆ. ಸುಮ್ಮನೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋದೇನೋ. ಅವ್ರು ಹೋದ್ರು, ನಾನು ಇನ್ನೇನು ಹೋಗೋಕ್ಕಾಯ್ತದ, ಇಲ್ಲೇ ನಿಂತ್ಕೋತೀನಿ, ಅವರೇ ವಾಪಸ್ ಬರ್ತಾರೆ. ನಮ್ಮ ಅಪ್ಪಾಜಿ ನನ್ನ ಮಗಳು ಕೈಕೊಂಡು ಇಲ್ಲೇ ಇದ್ದೀವಿ. ನಾನು ಅಂದೆ ಅಲ್ಲ, ಅವ್ರು ಆ ಕಡೆಗೆ ಹಿಡ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು ಅಂತ. ನಮ್ಮ ಅಪ್ಪಾಜಿ ಹಂಗೆಲ್ಲ ಮಾಡೋದಿಲ್ಲ, ಸುಮ್ಮನೆ ಇಲ್ಲೆಲ್ಲ CCTV ಅಂತ. ಎಷ್ಟೇ ಆದರೂ ಭಯ ಅಲ್ವಾ. ನೋಡಿ ಕೃತಜ್ಞ ಬರ್ತಾ ಇದ್ದಾಳೆ. ಲಾಸ್ಟಲ್ಲಿ ಒಂದೆರಡು ಫೋಟೋ ತೊಗೋಬೇಕು. ಝೂಮ್ ಹಾಕಿದ್ದೀನಿ, ಇನ್ನೂ ಅಲ್ಲಿ ಬರ್ತಾ ಇದ್ದಾಳೆ. ಬಿಳಿ ಕುದುರೆ, ಬಿಳಿ ಮತ್ತು ಸ್ವಲ್ಪ ಕೆಂಚ್ ಕಲರ್ ಮಿಕ್ಸಲ್ಲಿ ಐತೆ ಕುದುರೆ. ಕೃತ ಮುದಿ ಎಲ್ರಿಗೂ ಹಾಯ್ ಹೇಳು. ಚೆನ್ನಾಗೈತಾ? ಹೆಂಗೋಯ್ತಾವಳೆ ಗೊತ್ತಾ, ಫೋಟೋ ತೆಗ್ದೆ. ಹೆದರ್ಕೋತಾ ಇಲ್ಲ ಕೃತಜ್ಞ. ಬೇರೆ ಮಕ್ಕಳಾದ್ರೆ ಸ್ವಲ್ಪ ಹೆದರ್ಕೋತಾರೇನೋ, ಇವಳೇನು ಹೆದರ್ಕೋತಾನೋ ಸುಮ್ಮನೆ ಒಯ್ತಾನೆ ಅವಳೆ. ನನ್ನ ಮಗಳಿಗೆ ಸ್ವಲ್ಪ ಧೈರ್ಯ ಜಾಸ್ತಿ ಫ್ರೆಂಡ್ಸ್. ಇವಾಗ ಹಿಡಿಸ್ತಾರೆ. ಇವಾಗ ಹ್ಯಾಪಿ ಮಗಳು ಹ್ಯಾಪಿ. ಬೇಡ ಇಲ್ಲಿ ಬೇಡ. ಕೃತು ಇಲ್ಲಿ ಫ್ರೂಟ್ಸ್ ತೆಗೆಸ್ಕೊತಾ ಇದ್ದಾಳೆ. ತಾತಕ್ಕಾಗಿ ಮಿಕ್ಸ್ ಫ್ರೂಟ್ಸ್ ತಗೋ. ಅಲ್ಲಿ ಬಾಲ್ ತಿನ್ನದ ಮುದ್ದು ಹಿಡ್ಕೊಳ್ಳೋಣ. ಕೇಳ್ತಾಳೆ ಇಲ್ಲ ಆಂಟಿ, ಚೇಂಜೇ ಇಲ್ಲ. ಇಂಗ್ಲೀಷ್ ಬರಲ್ಲ ಅಂತ ಗೊತ್ತು, ಕನ್ನಡದಲ್ಲಿ ಮಾತಾಡು. ಆಕ್ಟಿವ್ಗೆ ವಿರುದ್ಧ ಪದ ಏನು? ಡಿಸ್ಆಕ್ಟಿವ್. ಡಿಸ್ಸ್ಯಾಟಿಸ್ಫೈಡ್. ಸ್ಯಾಟಿಸ್ಫೈಡ್, ಡಿಸ್ಸ್ಯಾಟಿಸ್ಫೈಡ್ ಅಲ್ಲ. ಡಿಸ್ಸ್ಯಾಟಿಸ್ಫೈಡ್ ಅಷ್ಟೇ. ಡಿಸ್ ಬರಲ್ಲ, ಅದು ಬರ್ತಾರೆ. ಅಯ್ಯೋ ಡಿಸ್ಸೇ ಬರೋದು. ನಾನು ಅಲ್ಲೇ ಕೆಲಸ ಮಾಡಿದ್ರೆ ಹಿಡ್ಕೊಂಡಿದ್ದಕ್ಕ ನಮ್ಮ ಕೈ ಹಿಡ್ಕೊಂಡಿವಿ. ಮನೆಗೆ ಹೋಗಿ ಸ್ವಲ್ಪ ಸಾಕಾಗ್ತದೆ. ನಾವು ಶ್ರೀರಂಗಪಟ್ಟಣದಿಂದ ಆಟೋದಲ್ಲಿ ಬಸ್ ಸ್ಟಾಪಿಗೆ ಬಂದು ಅಲ್ಲಿಂದ ಕೇರ್ಪೇಟೆ ಬಸ್ ಹತ್ತಿ, ಕೇರ್ಪೇಟೆಯಿಂದ ಬೇರೆಯ ಬಂದು ಬೇರೆಯಿಂದ ಸಾಲಿಗ್ರಾಮ ರೀಚ್ ಆದ ಫ್ರೆಂಡ್ಸ್. ಹೆಂಗಿದೀವಿ ನೋಡಿ. ಶೆಕೆ ದಾವು ನನ್ನ ತಂಗಿನ ಅದಕ್ಕೆ ಜ್ಯೂಸ್ ತಗೊಡು ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಕೋಲ್ಡ್ ಈ ಕಡೆ ಆಯ್ತಾ ಕೇಳಿ. ಇವರು ಇದರಲ್ಲಿ ಚಾಂದು ಈ ಕಡೆ ಬೇಕ್ರಿಲ್ಲ ಅದಕ್ಕೆ ಅಲ್ಲೇ ತಗೊಳ್ಳೋದು. ಕೊಡು ತಗೋ. 4:15 ಬಸ್ ಸಿಕ್ತು ನಮಗೆ. ಆಲ್ಮೋಸ್ಟ್ 4:40 4:35 ಬಂದು ಎಲ್ಲ ತಣ್ಣೀರಲ್ಲಿ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಎಲ್ಲ ಇಲ್ಲೇ ಹಾಕಿದ್ದೀವಿ. ಅಯ್ಯೋ ನಮ್ಮ ಅಮ್ಮ ನಾವಿಬ್ಬರು ಕಿತ್ತಾಡ್ತಾ ಇದ್ದೀವಿ. ನಾನು ಫಸ್ಟ್ ಸ್ನಾನಕ್ಕೆ ಹೋಗ್ಬೇಕು ಅಂತ ನಮ್ಮ ಅಮ್ಮನೇ ಹೋಗ್ಬಿಟ್ಟೈತೆ. ನಾನು ಇವಾಗ ಒಂದೇ ಟೀ ಇಟ್ಟಿದ್ದಾಳೆ. ನನ್ನ ತಂಗಿ ತಲೆ ನೋವು ಅಂದರೆ ನೋವು. ಕಾಫಿ ಇಡು ಅಂದೆ, ಹಾಲಿಲ್ಲ ಅಂದ್ಬಿಟ್ಟು ಎಲ್ರಿಗೂ ಟೀನೇ ಇಟ್ಟಿದ್ದಲ್ಲ. ಈಗ ನಾನು ಟೀ ಕುಡಿದ್ಬಿಟ್ಟು ಮಲ್ಕೋತಾ ಇದ್ದೀನಿ. ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ. ಇಲ್ಲೆಲ್ಲ ನೋಡಿ ಎಲ್ಲ ಎಷ್ಟು ಮೆಸ್ಸಿ ಮಾಡ್ಕೊಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಹೇಳೋಕ್ಕೆ ಆಗೋದಿಲ್ಲ. ಈ ಥರ ಡ್ರೆಸ್ ಹಾಕಿದ್ರೆ ಸ್ವಲ್ಪ ಹೊಟ್ಟೆ ಕಾಣಿಸುತ್ತೆ, ಏನು ಮಾಡೋಕ್ಕಾಗಲ್ಲ. ನಾನು ಇವಾಗ ಮಲ್ಕೋತಾ ಇದ್ದೀನಿ ಟೀ ಕುಡಿದು. ಆ್ಯಂಡ್ ನಾನು ನಿಮಗೆ ಆಮೇಲಿಂದ ಸಿಗ್ತೀನಿ. ಓಕೆ, ಬೇಕಾಗ್ತಾವ್ರೆ ಫ್ರೆಂಡ್ಸ್. ಹಾಗೆ ಇಲ್ಲಿ ಲೆಕ್ಕ ಬರಿತಾ ಇದ್ದಾರೆ ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಯಿತು ಅಂತ ಹೇಳಿ. ಲೆಕ್ಕದಲ್ಲಿ ಪಕ್ಕ ಇರಬೇಕು ನೋಡಿ. ಎಷ್ಟೊಂದು ದುಡ್ಡು ಇಟ್ಕೊಂಡ ನಮ್ಮ ಅಪ್ಪಾಜಿ. ಸಂದು ಲೆಕ್ಕಪ್ಪಾಜಿ ಫಸ್ಟು ಅದಿಟ್ಬಿಡು. 20,000 ನನಗೆ ತಲೆನೋವು ಫ್ರೆಂಡ್ಸ್, ನನಗೆ ತಲೆನೋಯ್ತಾ ಇದೆ. ಒಂದು ಕ್ರೀಮ್ ತಂದಿದ್ದು ದುಡ್ಡು ಕೊಡವ.
ಅಲ್ಲ ಏನಂತ ಮೆಸೇಜ್ ಮಾಡೋಳು ಗೊತ್ತಮ್ಮ, ಈ ಕ್ರೀಮ್ನ ತಗೋಬಾ, ಐ ಹ್ಯಾವ್ ಪೇ ಇಂಗ್ಲೀಷಲ್ಲಿ. ನಾನು ದುಡ್ಡು ಹಾಕ್ತೀನಿ, ಕ್ರೀಮ್ ತಗೋಬಾ ಅಂತ ಮೆಸೇಜ್ ಹಾಕೊಳ್ಳೆ. ಕ್ರೀಮ್ ತಂದ್ಕೊಟ್ಟು ಒಂದಿನ ಆದರೂ ಅದ್ರ ಮಾತೇ ಇಲ್ಲ. ಒಂದು ಮೆಸೇಜ್ ನೀನು ಏನನ್ಬೇಕು ಹೇಳಕ್ಕ, ನನಗೆ ಕ್ರೀಮ್ ಬೇಕು ತಗೋಬಾ ಅಂತ ಅನ್ಬೇಕು. ಚಿತ್ರಾನ್ನ ಮಾಡ್ಕೊಡ್ತೀನಲ್ಲ ಹಂಗೆ ಅನ್ಬೇಕು. ಅದು ಬಿಟ್ಬಿಟ್ಟು ನಾನು ದುಡ್ಡು ಹಾಕ್ತೀನಿ ಅಂತ ಯಾಕೆ ಹೊಚ್ಕೋಬೇಕು? ನೀನು 1,000 ಮೆತ್ತಗೆ ತಗೊಂಡಲ್ಲ, 26,000 ಅಂದರೆ ಒಬ್ಬಳಿಗೆ ತಗೊಂಡಲ್ಲ, ನಾನು ನೋಡಿದೆ. ಅಪ್ಪಾಜಿ ನಂಗೆ 500 ರೂಪಾಯಿ ಕೊಡಲ್ವ ನೀನು ಅದರಲ್ಲಿ? ನಮ್ದು ದುಡ್ಡಿದ್ರು ಹಂಗೇನೋ ಇಸ್ಕೋಬೇಕು ಅನ್ನಿಸ್ತದೆ. 51,000 ಬತ್ತು, ಇದು 25 ತಾನೆ. ನೀನು ನಿನ್ಗೆ 1 ಕೋಟಿ ಕೊಟ್ರೆ ಏನು ಮಾಡ್ತೀಯ? ನಂಗೆ ಗೊತ್ತಿಲ್ಲ. ಚೆನ್ನಾಗದೆ 1 ಕೋಟಿ ದುಡ್ಡು ಕೊಟ್ರೆ ಏನು ಮಾಡ್ತೀಯ? ಲೆಕ್ಕ ಹಾಕಷ್ಟೆಲ್ಲ ಹುಚ್ಚಿ ಆಗೋಯ್ತು. ಇದು 25,000, ಇದೆಷ್ಟು ಹೇಳು? 20,000. 45,000 ಆಯಿತು. 15,000, 16,000. 20,000 ಇದು 10. ಓ ಮೈ ಗಾಡ್, 3 ಸಲ ಲೆಕ್ಕ ಹಾಕಿದ್ರು. ನಂಗೆ ತಲೆನೋವು, ಅದಕ್ಕೆ ಮಲಗಿದ್ದೀನಿ. ಇಲ್ಲ ಅಂದರೆ ನಾನು ಲೆಕ್ಕ ಹಾಕಿವೆ. ಇದು 25, ಇದು 20. ಇದು 20, 10 ಹಾಕೊಂಡಿದ್ದೀನಿ. 16. ಮಕ್ಕಳೇ ಪಜೆ. ಇನ್ನೊಂದು 1,000 ಎಲ್ಲೇ? 1,000 ಅಲ್ಲ, 500 ರೂಪಾಯಿ ಇಲ್ಲಿ ನಾ ಮಾಡಿಕೊಂಡಿರೋ ನಾಳೆ ಖರ್ಚಿಗೆ ಬೆಂಗಳೂರು. ಮತ್ತೆ ಇನ್ನು 500 ರೂಪಾಯಿ ಅಲ್ಲ? ಇಲ್ಲ, ಯಾಕೆ ಇಲ್ಲ? 62,000 ಬರಬೇಕು. 1,000 ಇಲ್ಲ ಮಿಸ್ ಆಗೈತೆ. ಹೆಂಗದ ಮಿಸ್ ಆಯ್ತದೆ? ತಗೊಂಡೋಗಿ ದೇವಸ್ಥಾನಕ್ಕೆ ಇನ್ನೇ ಆಗೋದು. ಅದನ್ನೇ 1,000 ಬರ್ದವಲ್ಲ, ಈಗ ಬರ್ದವಳೆ. ಮತ್ತೆ ಅದೇನು ಮಿಸ್ ಆಯ್ತು? ಅದ್ರಲ್ಲಿ 1,000 ರೂಪಾಯಿ ಹೆಂಗೆ ಮಿಸ್ ಆಗಕ್ಕೆ ಸರ್? ಇದಕ್ಕೆ ರಿಬ್ಬನ್ ಕೊಡಿದ್ದು 20,000ಕ್ಕೆ. 16,000ದಲ್ಲಿ ಹೆಂಗೋ ಹೋಗೈತೆ. ಅದು ಹೆಂಗೆ ಹೋಯ್ತದೆ? ಕೊಟ್ಟಿದ್ದೀಯ ಕರೆಕ್ಟಾಗಿ ಲೆಕ್ಕ ಹಾಕಿದ್ದೀರಾ? ಆಗಲೇ ಲೆಕ್ಕ ಹಾಕ್ತಾ ಮತ್ತೆ ಕರೆಕ್ಟಾಗಿ ಬರ್ತಲ್ಲ. ಓ ನಮ್ಮ ಅಪ್ಪಾಜಿ ಸಂತ ಲೆಕ್ಕ. 35 ಅಲ್ಲಿ 20 ತಗೋ. ಇದಕ್ಕೊಂದು ರಬ್ಬರ್ ಹಾಕು, ಅದಕ್ಕೊಂದು ರಬ್ಬರ್ ಹಾಕು. ಅಪ್ಪಾಜಿ ನೂಡಲ್ಸ್ ಮರಿಬೇಡ. 35K. ಬೇಕ್ರಿಲ್ಲ ಗೋಬಿ ಹಾಕೋದಿಲ್ವಾ? ಗೋಬಿ ಹಾಕೋದಿಲ್ವೇನಪ್ಪಾಜಿ? ಹಣ್ಣು ಅಂಗಡಿ ಇಲ್ವಾ, ಅಲ್ಲಿ ಕೇಳ್ಕೊಡ್ತಾರೆ. ಗೋಬಿ ಹಾಕತ್ತವ ಇರ್ತಾವ ಕಣಪ್ಪಾಜಿ, ಮ್ಯಾಗಿ ತರ ಇರ್ತಾವಲ್ಲ, ಎರೆಹುಳು ತರ. ಗೋಬಿ ವಿತ್ ನ್ಯೂಡಲ್ಸ್ ಅಂತ ಕೇಳ್ಕೊಡ್ತಾರೆ. ಬೇಡ ಕಣಪ್ಪಾಜಿ, ಬರೀ ನೂಡಲ್ಸ್. ತಿನ್ನಕ್ಕಾಗಲ್ಲ ನ್ಯೂಡಲ್ಸ್, ಚೆನ್ನಾಗಿರ್ತದೆ. ಬಿತ್ಲಿಲ್ಲ ರಬ್ಬರ್ ಎಲ್ಲಿತ್ತು? ಇನ್ನೇನಿತ್ತು? ಇದು ನಂಗೆ ಬೇಕು ಖರ್ಚಿಗೆ. ಅಷ್ಟು ಗತ್ಕೆಟ್ ಹೋಗಿದೀಯಾ? ಅಮ್ಮ ದುಡ್ಡೇ ಇಲ್ಲ, ಸುಮ್ನೆ ಇರಮ್ಮ. ಎಲ್ಲ ತಂದ್ಕೊಟ್ಬಿಟ್ಟು ಇಲ್ಲ ಗತ್ಕೆಟ್ ಇಲ್ಲ ಕೊಡು, ಇನ್ನೊಂದ್ 2,000 ಮತ್ತೆ ಅಲ್ಲಿ ಒಲ ಉಬರ್ಗೆ. ಅಮ್ಮ ನೋಡಮ್ಮ, ನೀನು ಒಂದ್ ಮಾತಾಡ್ದೆ, ಅವಳು ಎಷ್ಟು ಮಾತಾಡದ್ಲು. ಇಲ್ಲ ನಮ್ ದೊಡ್ಡಮ್ಮಂತ ಇಸ್ಕೊತೀನಿ, 10,000 ಸಾಲ ಮಾಡ್ತೀನಿ. ಇವಾಗ ಹೋಗ್ಬಿಟ್ಟು ಬಂದು 6 ಗಂಟೆ 20 ನಿಮಿಷ ಆಗಿದೆ. ನಾವು ಮಲ್ಕೊಳ್ಳೇ ಇಲ್ಲ. ಅದು ಇದು ಅಂತ ಮಾಡಿಕೊಂಡು ನನಗೆ ಹೊಟ್ಟೆ ಹಸ್ವಾಯ್ತಿತ್ತು. ಅದಕ್ಕೆ ಬಿಡಿ ಚಿತ್ರಾನ್ನ ಮಾಡಿಸ್ಕೊತಾ ಇದ್ದೀನಿ ನನ್ನ ತಂಗಿ ಕೈಲಿ. ಚಿತ್ರಾನ್ನ ತಿಂದ್ಬಿಟ್ಟು ಇವಾಗ ಇನ್ವಿಟೇಷನ್ಗೆ ಅರಿಶಿನ ಕುಂಕುಮ, ಇದು ಅಕ್ಷತೆ ಎಲ್ಲ ಹಾಕಬೇಕು. ಇವೆಲ್ಲರೂ ಸಾಕಾಗ್ಬಿಟ್ಟಿದ್ದು, ಟಯರ್ಡ್ ಆಗಿ ಹೋಗ್ಬಿಟ್ಟಿತ್ತು ಎಲ್ರಿಗೂ. ಏನಾದರೂ ಹೇಳ್ತೀಯಮ್ಮ? ಚಾಂದಿನಿ ಎಮ್ ಕೆ ಚಾಂದಿನಿ ಯಾಕೆ ಅನ್ನ ಹೊಸಿಯದ ಸುಮಾರು ಅದಲ್ಲ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಮ್ಮ. ಫೋನ್ ಚಾರ್ಜ್ಗೆ ಹಾಕ್ಬಿಟ್ಟು ಬರ್ತೇನೆ. ತಿಂದ್ಬಿಟ್ಟೆ, ತಿಂದ ತಕ್ಷಣ ಅಡುಗೆ ಮಾಡುವಂತೂ ಅಡುಗೆ ಮಾಡ್ತಾಯಿದ್ದೀನಿ. ಅಮ್ಮ ಅವ್ವ ಚಾಂದು ಎಲ್ಲರೂ ಇನ್ವಿಟೇಷನ್ಗೆ ಏನು ಅಕ್ಷತೆ ಕಾಳು ಹಾಕಿ ಅರಿಶಿನ ಕುಂಕುಮ ಹಾಕಿ ಅದನ್ನೆಲ್ಲ ಪ್ಯಾಕ್ ಮಾಡ್ತಾಯಿದ್ದಾರೆ. ನಾನು ಅನ್ನ ಮಾಡಿದೆ. ಇವಾಗ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರು ಮಾಡಿ ತುಂಬ ದಿನ ಆಗಿತ್ತು. ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ. ಹೀರೆಕಾಯಿ, ಆಲೂಗಡ್ಡೆ, ಬದನೆಕಾಯಿ ಮತ್ತು ಬೀನ್ಸ್ ಹಾಕ್ಬಿಟ್ಟು ತರಕಾರಿ, ಹಾಗೆ ಸ್ವಲ್ಪ ಬೇಳೆ, ಮಸಾಲೆ ರುಬ್ಬಿ ಸಾಂಬಾರು ಮಾಡ್ತಾಯಿದ್ದೀನಿ. ಮುದ್ದೆ ಮಾಡಬೇಕು. ಕಾಲೆಲ್ಲ ಎಳ್ತಾ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಪ್ರೂಫ್ ಹಂಗೆ ಲಾಂಗ್ ಜರ್ನಿ ಮಾಡಿದ್ರೆ ಹಿಂಗೆ ಆಗೋದು. ಅದರಲ್ಲೂ ಹೆಣ್ಮಕ್ಳಿಗೆ ಏನೇನೋ ಸಮಸ್ಯೆಗಳು ಬಿಡಿ. ಸೊ ನಮ್ಮ ಕತೆ ಇವತ್ತಿಗೆ ಇಷ್ಟು. ನಾಳೆ ಕತೆ ನಾಳೆ ನೋಡ್ಕೋಬೇಕು ಏನಾಗುತ್ತೆ ಅಂತ. ಹಾಗೆ ಒಂದು ಕ್ಯಾಪ್ಸಿಕಮ್ ಇತ್ತು, ಕ್ಯಾಪ್ಸಿಕಮ್ನು ಕಟ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಹಾಕೋಣ ಅಂತ ಹೇಳಿ ಚಿಕ್ಕದಾಗಿ, ಯಾಕಂದರೆ ಆಯಲಲ್ಲಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ತರಕಾರಿ ಜೊತೆ ಹಾಕೋದಕ್ಕಿಂತ ಈ ಥರ ದಪ್ಪ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಈರುಳ್ಳಿ ಜೊತೆ ಸುಣಿಸಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೆ ಇವಾಗ ಅಡುಗೆ ಮಾಡಿಬಿಡ್ಬೇಕು, ಬೇಗ ಟೈಮ್ ಆಗೋಯ್ತು. ಗೊರೆ ಕಾಯಿನೊಂದ ಲಾಸ್ಟ್. ನಮ್ಮ ಅಪ್ಪಾಜಿ ನಂಗೆ ಅದಕ್ಕೆ 3 ಸತಿ ಫೋನ್ ಮಾಡಿದೆ, ಎಲ್ಲ ನೂಡಲ್ಸ್ ಸಿಕ್ಕಿಲ್ಲ.
ಫೋನ್ ರೂಮಲ್ಲಿ ಚಾರ್ಜ್ ಅಡುಗೆ ಮಾಡ್ತಿತ್ತಿಲ್ವ ಆ ಸೌಂಡು ಕೇಳಿಸಿಲ್ಲ. ಇಲ್ಲ ಕಂಚಿರು ನಾನು ಈ ಮನೇಲಿ ಶೆಕೆ ಆಗ್ತದೆ, ನಾನಂತೂ ಮನೆಗೆ ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ. ನಮ್ಮ ರೂಮಲ್ಲಿ ತಣ್ಣ ಗಾಳಿ ಬೀಸದೆ ಬಂಗಾರ, ಎ ಸಿ ಥರ. ಈಗ ಬರ್ತೀನಿ, ನಂಗೆ ನಿದ್ದೆ ಬಂದಾಗ ನಾನು ಬರಲ್ಲ. ಚಿನ್ನ ಪಿಂಕಿ ನಡಿ ಮನೆಗೆ, ನಡಿ ನಾನಿಗೆ ಮಲ್ಕೊಳ್ಳೋದು ಚಿನ್ನ, ನೀ ಪ್ಲೀಸ್ ಅಂದರು ಅಷ್ಟೇ. ನಾನು ಬೇಕಾದ್ರೆ ನಾನು ಕಾಲಿಗೆ ಬೀಳ್ತೀನಿ. ಫ್ರೆಂಡ್ಸ್, ಇನ್ನು ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ, ತಲೆನೋವು ಅಂತ ಹೇಳಿ ಹಾಗೆ ಮಲ್ಕೋಬಿಟ್ಟು. ಸೊ ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತಾ ಇದ್ದೀನಿ. ಎಲ್ಲವೂ ಒಳ್ಳೆಯದಾಗುತ್ತೆ. ಹಾಗೆ ನಿಮ್ಮ ಬ್ಲೆಸ್ಸಿಂಗ್ಸ್ ಕೂಡ ಇರಲಿ. ಇವಾಗಿಂದ ಇನ್ನು ಇನ್ವಿಟೇಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು, ಇನ್ನು ನಾಳೆಯಿಂದ. ಇವತ್ತಿನ ಕತೆ ಇಷ್ಟ ಆಗಿತ್ತು. ನಾಳೆ ಸಿಗೋಣ. ಅಲ್ಲಿ ತನಕ ನಮ್ಮನ್ನ ಮಿಸ್ ಮಾಡ್ಕೋತಾ ಇರಿ. ಲವ್ ಯು ಆಲ್. ಬಾಯ್.